ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಕುಶಾಲನಗರದ ಹೃದಯ ಭಾಗದಲ್ಲಿರುವ ನಿಂಗೇಗೌಡ ಬಡಾವಣೆಯ 2ನೇ ಹಂತದ ಕಾಮಗಾರಿಯಿಂದ ಮಡಿಕೇರಿ ಶಾಸಕ, ಕೊಡಗಿನ ಅಭಿವೃದ್ಧಿ ಚಿಂತಕ ಮಂತರಗೌಡ ಖುದ್ದಾಗಿ ಸ್ಥಳಕ್ಕೆ ತೆರಳಿ ಪರಿಶೀಲಿಸಿದರು. ಕಾಮಗಾರಿಯ ಗುಣಮಟ್ಟವೊಂದ ಕಣ್ಣಾರೆ ನೋಡಿದ ಬಳಿಕ ಇದು ಕಳಪೆ, ಅಸಮರ್ಪಕ ಹಾಗೂ ಸಾರ್ವಜನಿಕ ಹಣದ ದುರುಪಯೋಗಕ್ಕೆ ಸಾಕ್ಷಿಯಾಗುವ ಕಾಮಗಾರಿ ಎಂಬುದು ಸ್ಪಷ್ಟವಾದ ಹಿನ್ನೆಲೆಯಲ್ಲಿ ಉದ್ಘಾಟನೆಗೆಂದು ಬಂದಿದ್ರೂ ಉದ್ಘಾಟಿಸದೆ ಹಿಂತಿರುಗಿದ ಅಪರೂಪದ ಆದರೆ ಐತಿಹಾಸಿಕ ಘಟನೆ ಕುಶಾಲನಗರದಲ್ಲಿ ನಡೆದಿದೆ. ಶಾಸಕರಿಗೆ ತಪ್ಪು ಮಾಹಿತಿ ನೀಡಿ ಶಾಸಕರ ಹೆಸರಿನ ಹಿಂದೆ ಅಡಗಿ ಕಳಪೆ ಕಾಮಗಾರಿಗಳಿಂದ ಶಾಸಕರ ಹೆಸರಿಗೆ ತಳ್ಳಲು ಯತ್ನಿಸಿದವರ ಮುಖವಾಡ ಈ ಘಟನೆಯಿಂದಲೇ ಬಯಲಾಗಿದೆ ಎಂದು ಸಾರ್ವಜನಿಕರು ಅಭಿಪ್ರಾಯಪಟ್ಟಿದ್ದಾರೆ. ನಾನಂತೂ ಈ ಕಾಮಗಾರಿ ಒಪ್ಪೋದಿಲ್ಲ. ನಾನು ಈ ಕಾಮಗಾರಿನ ಯಾಕೆ ಕಾರಣಕ್ಕೂ ಉದ್ಘಾಟನೆ ಮಾಡಲ್ಲ. ತಿದ್ದುಪಡಿ ಮಾಡಿಕೊಂಡು ನಮ್ಮ ಗ್ರಾಮಸ್ಥರು ಯಾವಾಗ ಖುಷಿ ಆಯ್ತಾರೆ ಆವಾಗ ನಾನು ಖುಷಿ. ಇಲ್ಲಿ ಗಂಟ ನಾನಿಲ್ಲಪ್ಪ, ಅಲ್ಲಿವರೆಗೆ ಬಿಲ್ ಅಧಿಕಾರಿ ಹೊತ್ತು ಹೇಳ್ತೀವಿ. ಇಲ್ಲಿ ಇದೇನ್ರಿ ಇದು ಮಾಡ್ತಾರೆ? ಹಿಂಗೆ ಆಗಲ್ಲ ರೀ, ಇದು ನೋಡ್ರಿ ಹೆಂಗೆ ಮಾಡಿದ್ದೀರಾ. ತಿದ್ದುಪಡಿ ಮಾಡಿಸಿ ಆಯ್ತು. ಇಲ್ಲ ಊರವ್ರು ಯಾರು ಇಲ್ಲಿ? ಅಲ್ಲ ಹಿಂಗೆ ಕೂತ್ಕೊಂಡು ಸುಮ್ಮನೆ ತಮ್ಮ ಹೆಸರಣ್ಣ ಯಾವ ಊರು? ಏನಿದ್ದು ಅದೊಂದು ಸ್ವಲ್ಪ ಡ್ರೈ ಆಗುತ್ತೆ. ಆಯ್ತು ಬಾಯ್, ಆರಾಮ್ಸೆ ಇದು ಯಾಕೆ ಸಾಕಲ್ಲ, ಸಾಕು ಆಯ್ತು ಬಾಯ್. ನೋಡ್ದ ಫೋನ್ ಯಾರು ಡಿಪಾರ್ಟ್ಮೆಂಟ್ ಯಾರು ಇಲ್ವಾ ಇಲ್ಲಿ? ರಜಾಕ್ ಬಾಯ್ ಹೇಳೋದು ನಮಗೆ, ನಾನಂತ ಇಂಜಿನಿಯರ್ ಅಲ್ಲ, ಕಾಂಟ್ರಾಕ್ಟರ್ ಅಲ್ಲ ನಾನು. ಇದು ಕರೆಕ್ಟಾಗಿ ಬಂದಿಲ್ಲಪ್ಪ. ಇದು ವಿಕಸಿತ ಭಾರತ ಪರಿಕಲ್ಪನೆಯಡಿ ದೂರದೃಷ್ಟಿಯ ಮತ್ತು ಸರ್ವ ಜನರನ್ನ ಮುಟ್ಟುವ ಸರ್ವವ್ಯಾಪಿ ಮುಂಗಡ ಪತ್ರವೊಂದ ಕೇಂದ್ರದ ವಿತ್ತ ಸಚಿವರು ಮಂಡಿಸಿರುವುದಾಗಿ ವಿಧಾನಸಭೆಯ ಮಾಜಿ ಅಧ್ಯಕ್ಷ KG ಬೋಪಯ್ಯ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದು ವಿರೋಧ ಪಕ್ಷಗಳ ಟೀಕೆಯಂತೆ ಎಂದಿಗೂ ಚುನಾವಣಾ ಪೂರ್ವದ ಬಜೆಟ್ ಅಲ್ಲ, ಬದಲಾಗಿ ಕೃಷಿ, ಶಿಕ್ಷಣಕ್ಕೆ ಒತ್ತು ನೀಡುವ, ಅದರಲ್ಲೂ ಪ್ರಮುಖವಾಗಿ ಯುವ ಸಮೂಹವೊಂದ ಮುಟ್ಟುವ ಮುಂಗಡ ಪತ್ರವಾಗಿದೆ. ಇಂತಹ ಮುಂಗಡ ಪತ್ರದ ಬಗ್ಗೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಚೆಂಬು ಎನ್ನುವ ಟೀಕೆ ಮಾಡಿದ್ದಾರೆ. ಇದು ಕೇವಲ ಟೀಕೆಗೋಸ್ಕರ ಮಾಡಿರುವ ಟೀಕೆ ಎಂದು ವ್ಯಂಗ್ಯವಾಡಿದರು. ರಾಜ್ಯದ ರಾಜಧಾನಿ ಬೆಂಗಳೂರಿನ ಅಭಿವೃದ್ಧಿಗೆ ಮುಂಗಡ ಪತ್ರದಲ್ಲಿ 5,000 ಕೋಟಿ ರೂಪಾಯಿ ಒದಗಿಸಲಾಗಿದೆ. ಬೆಂಗಳೂರಿನಿಂದ ಚೆನ್ನೈ ಮತ್ತು ಹೈದರಾಬಾದ್ ಸಂಪರ್ಕಿಸುವ ಹೈಸ್ಪೀಡ್ ರೈಲ್ವೆ ಯೋಜನೆಯನ್ನ ಘೋಷಿಸಲಾಗಿದೆ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿರುವ ಮುಂಗಡ ಪತ್ರ ಸಮಗ್ರ ಭಾರತದ ಪರಿಕಲ್ಪನೆಯಡಿ ರೂಪಿತಗೊಂಡಿರುವ ಮುಂಗಡ ಪತ್ರವೆಂದು ಬಣ್ಣಿಸಿದರು. ಕೇಂದ್ರ ಸರ್ಕಾರ ವಿತ್ತ ಸಚಿವರಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು 2020 ಪಾರ್ಲಿಮೆಂಟಲ್ಲಿ ಮಂಡಿಸಿದ್ದಾರೆ. ಬಹುಶಃ ಸುಮಾರು 49 ಲಕ್ಷ ಕೋಟಿ ಚಿಲ್ಲರೆ ಆಗಿದೆ. ಕಳೆದ ವರ್ಷ ಕಂಪೇರ್ ಮಾಡಿದ್ರೆ 1 ಲಕ್ಷದಷ್ಟು ನಾವು ನಮ್ಮ ಆ್ಯನ್ಯುವಲ್ ಇದು ವಿತಿನ್ ದಟ್
ಇದರ ಒಳಗೆ ಇರಬೇಕು ಅನ್ನೋ ಉದ್ದೇಶದಿಂದ 1 ಲಕ್ಷ ಕೋಟಿಯಷ್ಟು ಬಡ್ಜೆಟ್ ಗಾತ್ರ ಕಡಿಮೆ ಮಾಡಿ ಇವತ್ತು ಬಡ್ಜೆಟ್ ಹೇಗಿದೆ ಅಂತ ಹೇಳಿದ್ರೆ ಬಹುಶಃ ಒಂದೇ ಸೆಂಟೆನ್ಸ್ ಹೇಳೋದಾದರೆ ಸರ್ವವ್ಯಾಪಿ ಸರ್ವಸ್ಪರ್ಶಿ ಬಡ್ಜೆಟ್. ಈ ದೇಶದ 140 ಕೋಟಿ ಜನಕ್ಕೂ ಒಂದಲ್ಲ ಒಂದು ರೀತಿಯಲ್ಲಿ ಯಾರು ದುಡಿಯುವ ವಿಕಸಿತ ಭಾರತ್ 2047 ಅದಕ್ಕೆ ಪೂರಕವಾಗಿ ಏನಾಗಬೇಕು, ಸ್ಟೆಪ್ ಬೈ ಸ್ಟೆಪ್ ಯಾವುದೋ ಘೋಷಣೆಗಳನ್ನು ಮಾಡಬೇಕು. ಇಮ್ಮಿಡಿಯೇಟ್ ಇವತ್ತು ಬಡ್ಜೆಟ್ ಆಯ್ತು ಅಂದರೆ ನಾಳೆ ಶಾಕ್ ಕಮ್ಮಿ ಅಥವಾ ಯಾವುದೇ ಚುನಾವಣಾ ದೃಷ್ಟಿ ಇಟ್ಟುಕೊಂಡು ಈ ಬಡ್ಜೆಟಲ್ಲಿ ಯಾವುದೂ ಇಲ್ಲ, ಎಲ್ಲರಿಗೂ ಅನುಕೂಲ ಆಗುವಂಥ ರೀತಿಯಲ್ಲಿ ಈ ಬಡ್ಜೆಟನ್ನು ಮಂಡಿಸಲಾಗಿದೆ. ಅದರಲ್ಲಿ ವಿಶೇಷವಾಗಿ ಈ ಒಂದು ಕೃಷಿ ಕ್ಷೇತ್ರಕ್ಕೆ ಹೆಚ್ಚು ಒತ್ತಾಸೆಯನ್ನು ಕೊಡಲಾಗಿದೆ, ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ಒತ್ತಾಸೆಯನ್ನು ಕೊಡಲಾಗಿದೆ. ಬಹುಶಃ ಪ್ರಧಾನಮಂತ್ರಿಗಳೇ ಹೇಳಿದ್ದಾರೆ, ಇದು ಯುವ ಬಡ್ಜೆಟ್, ಯುವಕರ ಬಡ್ಜೆಟ್ ಅಂತ ಹೇಳಿ. ಅದು ಖೇಲೋ ಇಂಡಿಯಾದಿಂದ ಹಿಡಿದು ಸ್ವಯಂ ಉದ್ಯೋಗ, ಸ್ವಾಭಿಮಾನಿಯಾಗಿ ಬದುಕುವಂಥ ಇದಕ್ಕೆ ಎಲ್ಲ ರೀತಿಯಲ್ಲಿ ಇವತ್ತು ಬಡ್ಜೆಟ್ ಮಂಡನೆಯಾಗಿದೆ. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಂಡ ರವಿ ಕಾಳಪ್ಪ ಮಾತನಾಡಿ, ಭಾರತವನ್ನ 2047ಕ್ಕೆ ವಿಕಸಿತ ಭಾರತವನ್ನಾಗಿ ರೂಪಿಸುವ ನಿಟ್ಟಿನಲ್ಲಿ ರಾಷ್ಟ್ರವನ್ನ ಆರ್ಥಿಕವಾಗಿ ಸದೃಢವನ್ನಾಗಿ ಮಾಡುವ ಮತ್ತು ದೇಶದ ಪ್ರತಿಯೊಬ್ಬರಿಗೂ ಒಂದಿಲ್ಲ ಒಂದು ರೀತಿಯಲ್ಲಿ ಉಪಯುಕ್ತವಾಗುವ ದೂರದೃಷ್ಟಿಯ ಮುಂಗಡ ಪತ್ರವನ್ನು ಕೇಂದ್ರ ಮಂಡಿಸಿದೆ ಎಂದರು. ಇಡೀ ರೈತ ವರ್ಗ ದೇಶದ ಬೆನ್ನೆಲುಬು ಅಂತಿದ್ದೀವಿ, ಅವರಿಗೂ ಸಹ ಒಂದು ಸಹಾಯ ಆಗುವ ರೀತಿಯಲ್ಲಿ ಈ ಕ್ಷೇತ್ರಕ್ಕೆ ಹೆಚ್ಚಿನ ಒಂದು ಅನುದಾನವನ್ನು ಇವತ್ತು ಮೀಸಲಿಟ್ಟಿದ್ದಾರೆ. ಮತ್ತೊಂದು ಎಲ್ಲರ ಗಮನದಲ್ಲಿದ್ದು ಒಂದು ಬಜೆಟ್ ಅಂದರೆ ಎಲ್ಲರ ನಿರೀಕ್ಷೆ ಏನಂದರೆ ಯಾವುದೋ ಒಂದು ತೆರಿಗೆನ ಒಂದಷ್ಟು ಏರಿಸ್ಕೊಡ್ತಾರೆ ಅಥವಾ ಇನ್ನೊಂದೇನೋ ಮಾಡ್ತಾರೆ ಅಂತೇಳಿ, ಯಾವುದೇ ರೀತಿಯಾಗಿ ಯಾರಿಗೂ ಹೊರೆಯಾಗದ ರೀತಿಯಲ್ಲಿ ಯಾವುದೇ ತೆರಿಗೆಗಳನ್ನು ಏರಿಸದೆ ಹಿಂದಿನ ತೆರಿಗೆಯನ್ನೇ ಮುಂದುವರಿಸಿಕೊಂಡು ಅದರಲ್ಲಿಯೂ ಸಹ ಒಂದಷ್ಟು GST ಕಟ್ಟಲಿಕ್ಕೆ ಸಮಯದ ಅವಕಾಶ ಕೊಟ್ಟಿರುವಂಥದ್ದು, ಯಾವುದೇ ತೆರಿಗೆ ಏರಿಸದೆ ಜನರಿಗೆ ಕಳಿಸೋದನ್ನ ನಾವು ನೋಡಿದ್ದೇವೆ. ಯಾಕಂದರೆ ಕಳಿಸೋದೇ ಸಾಕಷ್ಟು GST ಇಳಿಸಿ ಒಂದು ಜನರಿಗೆ ಸಾಧಾರಣ ಪ್ರತಿಯೊಬ್ಬರಿಗೂ ಉಪಯೋಗ ಆಗುವಂಥ GST ಇಳಿಕೆಯನ್ನು ಮಾಡಿದ್ವಿ. ಈ ಸಲ ಅದನ್ನೇ ಮುಂದುವರಿಸಿದ್ದಾರೆ. ಅದರಿಂದ ಆರ್ಥಿಕ ಹೊರೆಯನ್ನು ಸಾಕಷ್ಟು ಕಡಿಮೆ ಆಗುವಂಥ ಒಂದು ಇದನ್ನು ಮಾಡಿದ್ದಾರೆ. ಗೋಷ್ಠಿಯಲ್ಲಿ ಪಕ್ಷದ ಪ್ರಮುಖರಾದ ಮಹೇಶ್ ಜೈನಿ, ತಳೂರು ಕಿಶೋರ್ ಕುಮಾರ್, ಶಜಿಲ್ ಕೃಷ್ಣನ್ ಹಾಗೂ BK ಅರುಣ್ ಕುಮಾರ್ ಪಾಲ್ಗೊಂಡಿದ್ದರು. ರಸ್ತೆ ಅವ್ಯವಸ್ಥೆ ಖಂಡಿಸಿ ಮಂಡಲ ಬಿಜೆಪಿ ವತಿಯಿಂದ ಬಾಳೆಗಿಡ ನೆಟ್ಟು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿ ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರ್ಗಳನ್ನು ತರಾಟೆಗೆ ತೆಗೆದುಕೊಂಡ ಘಟನೆ ಸೋಮವಾರ ನಡೆದಿದೆ. ಸೋಮವಾರಪೇಟೆ ಅಲೆಕಟ್ಟೆ ರಸ್ತೆಯ ಮೂಲಕ ಹಾದು ಹೋಗುವ ಕೂತಿ ತೋಳೂರು ಶೆಟ್ಟಳ್ಳಿ ರಾಜ್ಯ ಹೆದ್ದಾರಿ 20 ಕೋಟಿ ವೆಚ್ಚದಲ್ಲಿ ಡಾಂಬರೀಕರಣ ಹಾಗೂ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಕಾರ್ಯಕ್ಕೆ ಕಳೆದ 1 ವರ್ಷದ ಹಿಂದೆ ಚಾಲನೆ ನೀಡಲಾಗಿದ್ದು, ಅಂದಿನಿಂದಲೂ ಆಮೆಗತಿಯಲ್ಲಿ ನಡೀತಾ ಇದೆ. ಆದರೂ ಮಳೆಗಾಲದ ನಂತರ ಸಂಪೂರ್ಣ ನಿಂತು ಹೋಗಿದೆ. ರಸ್ತೆಗಳನ್ನು ಅಗೆದು ಹಾಕಿರೋದ್ರಿಂದ ವಾಹನಗಳು ಚಲಿಸಲು ತೊಂದರೆ ಆಗ್ತಾ ಇದೆ. ಇಡೀ ವಾತಾವರಣ ಧೂಳುಮಯವಾಗಿದೆ. ರಸ್ತೆಯ ಅಕ್ಕಪಕ್ಕದ ಮನೆಯವರು ವಾಸ ಮಾಡಲು ಕಷ್ಟವಾಗಿದೆ ಎಂದು ಆರೋಪಿಸಿ ಬಿಜೆಪಿ ಕಾರ್ಯಕರ್ತರು ಬಾಳೆಗಿಡ ನೆಟ್ಟು ರಸ್ತೆ ತಡೆ ನಡೆಸಿದ್ದಾರೆ. ಅಭಿವೃದ್ಧಿಪಡಿಸಿದ ಲೋಕೋಪಯೋಗಿ ಇಲಾಖೆಗೆ ರಸ್ತೆ ಅಭಿವೃದ್ಧಿಪಡಿಸಿದ AWL ಅವರಿಗೆ ಭಾರತ್ ಮಾತಾ ಕಿ ಧಿಕ್ಕಾರ ಧಿಕ್ಕಾರ ಪಕ್ಷಕ್ಕೆ. ಕಳೆದ 2 ವರ್ಷಗಳ ಹಿಂದೆ ಕಾಂಗ್ರೆಸ್ ಸರ್ಕಾರ ಈ ಒಂದು ರಸ್ತೆಯನ್ನು ನಾವು ಪ್ರಾರಂಭ ಮಾಡ್ತೇವೆ ಅಂತೇಳಿ ಲೋಕೋಪಯೋಗಿ ಮಂತ್ರಿಗಳನ್ನು ಕರ್ಕೊಂಡು ಬಂದು ಉದ್ಘಾಟನೆ ಮಾಡಿದರು. ಇದು ಕೇವಲ ಪ್ರಚಾರಕ್ಕೆ ಮತ್ತೊಂದು ನಮಗೆ ಗೊತ್ತಿಲ್ಲ. ಆದರೆ ನಾವು ಭಾಳ ತಾಳ್ಮೆ ಈ ಭಾಗದ ಜನ 2 ವರ್ಷದಿಂದ ಈ ಗುಂಡಿಯಲ್ಲಿ ಓಡಾಡ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ನಾವು ಯಾರೂ ಕೂಡ ಈ ಒಂದು ರಸ್ತೆಯನ್ನು ಅಗಿರಿ ಅಂತ ಕೇಳಲಿಲ್ಲ. ಕೆಲಸ ಪ್ರಾರಂಭ ಮಾಡಬೇಕಾದ್ರೆ ಇವ್ರು ಯೋಚನೆ ಮಾಡಬೇಕಾಗಿತ್ತು. ಇವ್ರ ಕೈಲಿ ಹಣ ಇಲ್ಲ ಅಂತಂದರೆ ಸ್ವಲ್ಪ ದಿವಸ ತಾಳ್ಬೋದಿತ್ತು. ಆದರೆ ಇವತ್ತು ಆ ರಸ್ತೆಯನ್ನು ಗುಂಡಿ ಮಾಡಿ ಈ ಭಾಗದ ಜನ ಪ್ರತಿನಿತ್ಯ ಓಡಾಡ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಾವು ನೋಡಿದ್ದೇವೆ. ಸ್ಥಳಕ್ಕೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಬರಬೇಕೆಂದು ಪ್ರತಿಭಟನಾ ಪಟ್ಟು ಹಿಡಿದ ಹಿನ್ನೆಲೆ ತಡವಾಗಿ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಅಭಿಯಂತರ ಕುಮಾರ್ ಅವರನ್ನ ಪ್ರತಿಭಟನಾಕಾರರು ತೀವ್ರ ತರಾಟೆಗೆ ತೆಗೆದುಕೊಂಡರು.
ಈ ಸಂದರ್ಭ ಪ್ರತಿಕ್ರಿಯಿಸಿದ ಅಭಿಯಂತರರು ರಸ್ತೆ ನಿರ್ಮಾಣಕ್ಕೆ ಕೆಲವು ಮರಗಳು ತೊಡಕಾಗಿದ್ದು ಅರಣ್ಯ ಇಲಾಖೆ ಅನುಮತಿ ದೊರೆತಿಲ್ಲ. ಅಲ್ಲದೆ ಗುತ್ತಿಗೆದಾರರಿಗೆ ಸ್ವಲ್ಪವೂ ಬಿಲ್ ಪಾವತಿ ಆಗದಿರುವುದರಿಂದ ಅವರು ಕೆಲಸ ಮಾಡಲು ಹಿಂದೆಟ್ಟು ಹಾಕ್ತಾ ಇದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ನಾವೆಲ್ಲ ಸೇರ್ಕತ್ತೀವಿ. ನಮಗೆ ಬೇಕಾಗಿರೋ ರಸ್ತೆ ನೀವು ಟ್ರೀ ಕಟ್ ಮಾಡ್ಲಿಕ್ಕೆ ಒಂದು ಬಹುಶಃ ನಿಮ್ಮ ಅರಣ್ಯ ಇಲಾಖೆಯವರು ಏನಪ್ಪ ಅನುಮತಿ ಕೊಡ್ಲಿಲ್ಲ ಅಂದ್ರೆ ನಮಗೆ ಹೇಳಿ, ನಾವಿದೀವಿ ಜೊತೆ, ನಮ್ಮ ರಸ್ತೆ ಇದು. ಸರ್ 1.5 ವರ್ಷ ಆಯ್ತು ಸರ್ ಗುದ್ದಿ ಪೂಜೆ ಮಾಡ್ಬಿಟ್ಟು ಅದೆಲ್ಲ ಪೂಜೆ ಮಾಡಕ್ಕೆ ಮುಂಚೆ ಪರ್ಮಿಷನ್ ಕೊಡ್ತಾರೆ ಫಾರೆಸ್ಟ್ ಮರ ತೆರವು ಮಾಡಿದ ತಕ್ಷಣ ನಾವು ಭಾರತ ಬಗ್ಗೆ ಆ ಕಡೆಯಿಂದ ಒಂದು ಲೇಯರು DMI ಎಳೆದಿದ್ದಾರೆ. ಈಗ ಅದ್ರ ಮೇಲೆ BC ಎಳಿಬೇಕು. BC ಎಳಿಬೇಕು ಅಂದ್ರೆ ರೋಡ್ ವೈಡನಿಂಗ್ ಆಗಬೇಕು. ರೋಡ್ ವೈಡನಿಂಗ್ ಟ್ರೀ ಕಟಿಂಗ್. ಈಗ ಎಷ್ಟು ದಿವಸ ಇದೇ ತರ ಓಡಬೇಕು ನಮ್ಮ ರಸ್ತೆಯಲ್ಲಿ? ಆ ಟ್ರೀ ಕಟಿಂಗ್ ಇದೆಯಲ್ಲ, ಟ್ರೀ ಕಟಿಂಗಿಗೆ ನಾವು ಪರ್ಮಿಷನ್ ತಗೋಬೇಕು. ಫಾರೆಸ್ಟ್ ಪರ್ಮಿಷನ್ ಬೇಕು. ಅವ್ರೀಗ ನಾವು ಪರ್ಮಿಷನ್ಗೂ ಬರ್ದಿದ್ದೀವಿ, ಜೊತೆಗೆ ನಮಗೆ ಒಂದು 19 ಲಕ್ಷ ದುಡ್ಡು ಕಟ್ಟಕ್ಕೆ ಬರ್ತಿದ್ದಾರೆ. ನಾವು ದುಡ್ಡಿಗೆ ಬಿಲ್ ಕೂಡ ಕಳಿಸಿದ್ದೀವಿ. ನಾನು ಮೊನ್ನೆ ಇನ್ನು ಹೋಗಿ ಬಂದಿದ್ದೀನಿ ಬೆಂಗಳೂರಿಗೆ. ಇನ್ನೊಂದು ವಾರದಲ್ಲಿ ಪೇಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪೇಮೆಂಟ್ ಆದ ತಕ್ಷಣ ಏನು ಮಾಡ್ತಾರೆ, ಫಾರೆಸ್ಟ್ನವರು ಅನುಮತಿ ಕೊಡ್ತಾರೆ ಮರಗಳನ್ನ ಮರ ತೆಗೆಯೋಕ್ಕೆ. ಪ್ರತಿಭಟನೆಯಲ್ಲಿ ವಿಧಾನ ಪರಿಷತ್ನ ಮಾಜಿ ಸದಸ್ಯ SG ಮೇದಪ್ಪ, ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಮಹೇಶ್ ತಿಮ್ಮಯ್ಯ, ಮಂಡಲ ಅಧ್ಯಕ್ಷ ಗೌತಮ್, ಜಿಲ್ಲಾ ಉಪಾಧ್ಯಕ್ಷ ಮನುಕುಮಾರ್, ಹಾನಗಲ್ಲು ಗ್ರಾಮ ಪಂಚಾಯತ್ ಅಧ್ಯಕ್ಷ ಯಶವಂತ್, ಉಪಾಧ್ಯಕ್ಷೆ ರೇಣುಕಾ ವೆಂಕಟೇಶ್, ಚೌಡ್ಲು ಪಂಚಾಯಿತಿ ಅಧ್ಯಕ್ಷೆ ಗೀತಾ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗಿರುವ ದುಬಾರೆ ಹಾಡಿ ನಿವಾಸಿಗಳು ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಲು ಮನವಿ ಮಾಡಿಕೊಂಡಿದ್ದಾರೆ. ಪ್ಲಾಸ್ಟಿಕ್ ಹೊದಿಕೆಯ ಗುಡಿಸಲಲ್ಲಿ ವಾಸ, ಕುಡಿಯಲು ಶುದ್ಧ ನೀರಿಲ್ಲ, ಸಮರ್ಪಕ ವಿದ್ಯುತ್ ಸೌಲಭ್ಯವಿಲ್ಲ, ಹಾಡಿಗೆ ಇರುವ ಅಂಗನವಾಡಿಗೆ ಶಿಕ್ಷಕರಿಲ್ಲ, ರಸ್ತೆ ಅವ್ಯವಸ್ಥೆಯಿಂದ ನಲುಗಿರುವ ಬಗ್ಗೆ ಹಾಡಿಯ ಮಾವುತ ಕಾವಾಡಿಗರು ಅಳಲು ತೋಡ್ಕೊಂಡಿದ್ದಾರೆ. ಬುಡಕಟ್ಟು ಕೃಷಿಕರ ಸಂಘದ ಜಿಲ್ಲಾಧ್ಯಕ್ಷರೂ ಆದ ನಂಜರಾಯಪಟ್ಟಣ ಗ್ರಾಮ ಪಂಚಾಯಿತಿ ಸದಸ್ಯ RK ಚಂದ್ರ ಅವರ ಮನವಿ ಮೇರೆಗೆ ಪಶ್ಚಿಮ ಘಟ್ಟಗಳ ಸಂರಕ್ಷಣಾ ಕಾರ್ಯಪಡೆ ಮಾಜಿ ಅಧ್ಯಕ್ಷ ರವಿ ಕುಶಾಲಪ್ಪ ಭೇಟಿ ನೀಡಿ ಸಮಸ್ಯೆಗಳನ್ನು ಆಲಿಸಿದ್ರು. ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಸಮಸ್ಯೆಗಳು ಏನಾಗೋದು ಅಂತ ಹೇಳಿದ್ರೆ ತುಂಬ ಶಾಲೆ ಹೋಗೋ ಮಕ್ಕಳಿಗೂ ಕೂಡ ದೊಡ್ಡ ನೀರಲ್ಲಿ ತುಂಬ ತೊಂದರೆ ಆಗ್ತದೆ. ಆಗ ಒಂದು 6 ತಿಂಗಳು ನೀರು ಹಿಡಿಯೋರಿಗೆ ಅವರಲ್ಲಿ ಆಗ್ಬಿಡ್ತಾರೆ. ಹಾಗಾಗಿ ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಸರಿಯಾಗಿ ಎಮರ್ಜೆನ್ಸಿ ಏನಾದ್ರು ಅವ್ರಿಗೂ ಕೂಡ ಭಾರಿ ತೊಂದರೆ ಆಗ್ತಾಯಿದೆ. ಆವಾಗ ಒಂದು ನೀರು ತುಂಬ ಬಂದುಬಿಟ್ರೆ ಬೋಟ್ ಕಟ್ಟಾಗ್ಬಿಡ್ತಾರೆ. ಇಲ್ಲೇ ಹೋಗೋಣ ಅಂತ ಹೇಳಿದ್ರೆ ಅವರಿಗೆ ಅರ್ಧ ಜೀವ ಇಲ್ಲೇ ಹೋಗಿರ್ತದೆ. ಅಲ್ಲಿ ಹಂಗೆ ಆಗಿದೆ ಸರ್. ಯಾಕೆಂದರೆ ನಮ್ಮ ಹಳಿಯೇ ಅವ್ರನ್ನ ತಗೊಂಡು ಇಲ್ಲಿ ಸೀರಿಯಸ್ ಆಯಿತು, ಕರ್ಕೊಂಡು ಹೋಗಿ ಮತ್ತೆ ಕಾಡು ಹತ್ರ ಹೋಗ್ಬೇಕಾದ್ರೆ ಗಾಡಿ ವಾಪಸ್ ತಗೊಂಡು ಬಂದು ಆಗಿದೆ ಅಂದರೆ ರೋಡು ಮೇನು ಕರೆಂಟ್ ಅಲ್ಲಿಂದ ಕುಡಿಯೋ ನೀರು ಕರೆಕ್ಟಾಗಿ ಸವಲತ್ತು ಸಿಕ್ಕಿಲ್ಲ. ಮನೆ ಇಲ್ಲ, ಮನೆಗಳು ಎಲ್ಲ ಗೋಡೆಗಳೆಲ್ಲ ಹೊಡೆದು ಈಗ 2017ರಿಂದ ಕಟ್ಟಿದ್ದ ಮನೆ ಈಗ ಆಯ್ತು 10-11 ವರ್ಷ ಮನೆ ಎಲ್ಲ ಈಗ ಬಿದ್ದು ಇದ್ದಿದೆ. ಗೋಡೆ ಹೊಡೆದಿರೋದು, ಮನೆ ಬಿದ್ದಿರೋದು, ಮರ ಬಿದ್ದಿರೋ ಮನೆಗಳು ಎಲ್ಲ ಏನು ಹೀಗಾಗಿ ಒಂದು 4 ಮನೆ ಕಟ್ಟಿ ಅದು ಒಂದು ಅರ್ಧದಲ್ಲಿ ಅದು ನಿಂತಿದೆ. ಏನಂತ ಗೊತ್ತಿಲ್ಲ, ಎಲ್ಲ ಬಿಲ್ ಆಗಿಲ್ಲ ಲಾಸ್ಟ್ ಬಿಲ್ ಆಗಬೇಕು ಈ ಥರ ಎಲ್ಲ ಅಂತ ಹೇಳಿ ನಮಗೆ ಮೇಲೆ ಇದು ಮಾಹಿತಿಗಳು ನಮಗೆ ಇನ್ನೂ ಹ್ಯಾಂಗಿಂಗ್ ಬ್ರಿಡ್ಜ್ ಆಗುವಂತ ಇದೆ, ಅದನ್ನು ಕೇಳಿ ಒಟ್ಟಿಗೆ ಅದು ಆಗಿದೆ ಅಂತೆಲ್ಲ ಹೇಳ್ಕೊಂಡು ನಮ್ಮ ಹತ್ರ ನಿಮಗೆ ಈ ಹೊತ್ತಿಗೆ ಬೀಚಿಗಿದ್ರೆ ಅಲ್ಲೇ ಕತ್ತಿದ ಹೊತ್ತಿಗೆ ಹೋಗಿ ರಾತ್ರಿ ಅಲ್ಲ ಇಲ್ಲೆಲ್ಲ ಈಗ ನನ್ನ ಹತ್ರ ಒಂದು ಅಕ್ಕಪಕ್ಕ ಊರಿನವರೆಲ್ಲ ಇದ್ದಾರೆ. ಇವರೆಲ್ಲ ಇಡೀ ನಮ್ಮ ಅಕ್ಕಪಕ್ಕ ಊರಂದರೆ ನಾವು ಇಷ್ಟ ಸೈಡಲ್ಲಿ ಇದ್ದೀವಿ. ಈಗ ಸೈಡಲ್ಲೇ ಬೌಂಡ್ರಿ, ನಾವು ಒಳಗೆ ಇಲ್ಲ. ಇದಿದ್ದಾಗ ಅಂದರೆ ನಮ್ಮ ಅಕ್ಕಪಕ್ಕ ಇಕ್ಕಟ್ಟಿಗೆ ತಂದು ಇಲ್ಲಿ ಆನೆನೆಲ್ಲ ಹಿಡಿದು ತಗೊಂಡು ಬಂದಿದ್ದು ಸೇರಿಸೋರಿಗೂ ಫ್ರೀ ಪೀಸಸ್ಗೆ ಅಲ್ಲಿಂದ ಸೇರಿಸಿ ಆದಮೇಲೆ ಆನೆ ನನಗೆ ಸೇರಿಸಿದ್ರು ನಮ್ಮನ್ನು ಸಮೇತ ಕಾಲಿಗೆ ಹಾಕಿದಂಗೆ ಮಾಡಿದ್ರು. ಅಂದರೆ ಇಡೀ ಈಗ ಏನು ಸರ್ಕಾರ ಇದೆ, ಆ ಸರ್ಕಾರ ವತಿಯಿಂದ ನಮ್ಮ ಜನಗಳಿಗೆ ಲೆಕ್ಕಲ್ಲಿದ್ದು ಇಲ್ಲಿಗೆ ಓಟು ಇದು ಬೂತ್ ಪೆಟ್ಟು ಸಮೇತ ಬರ್ತದೆ ದುಬಾರಿಗೆ. ಈ ಥರ ತುಂಬ ಕಷ್ಟದಲ್ಲಿ ನಮ್ಮ ಜೈನ ಕುರುಬರ ಸಮುದಾಯದವರು ಇದ್ದೀವಿ. ಸುಮಾರು
370 ಕುಟುಂಬ ಅಂದರೆ 1800 ಜನಗಳಿಗಿಂತ ಮಕ್ಕಳೆಲ್ಲ ಸೇರಿದ್ರೆ ಒಂದು 1000 ಜನಕ್ಕಿಂತ ಹೆಚ್ಚು ನಾವು ಇದ್ದೀವಿ. ಇಲ್ಲಿ ತುಂಬ ತೊಂದರೆ ಏನಂತ ಹೇಳಿದ್ರೆ ರೋಡ್ ಇಲ್ಲ, ರೋಡಿಗೆ ಸರಿಯಾದ ರೀತಿಯಲ್ಲಿ ಓಡಾಡಲಿಕ್ಕೆ ಕೂಡ ವ್ಯವಸ್ಥೆ ಇಲ್ಲ, ಜೊತೆಗೆ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ವಾಸ ಮಾಡಲಿಕ್ಕೆ ಮನೆಗಳಿಲ್ಲ. ಕೆಲವು ITDP ಮನೆಗಳು ಕಟ್ಕೊಟ್ಟಿದ್ದಾರೆ, ಪೂರ್ಣಗೊಂಡಿಲ್ಲ. ಮತ್ತು ಆ ಕಟ್ಟಿದಂಥ ಮನೆ ಏನು ಗೋಡೆ ಲೆವೆಲ್ ಬಂದಿದೆ, ರೂಪಿಂಗ್ ಲೆವೆಲ್ ಮನೆ ಬಂದಿದೆ, ಪೇಮೆಂಟ್ ಕೊಡ್ತಾಯಿಲ್ಲ. ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಅಧಿಕಾರಿಗಳು ಹೇಳ್ತಾರೆ. ಈ ಹಿಂದೆ 1 ತಿಂಗಳ ಹಿಂದೆ ವಿರಾಜಪೇಟೆ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಬಂದು ನೋಡ್ಬಿಟ್ಟು ಹೋದರು. 15 ದಿವಸ ಒಳಗಡೆ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೀವಿ, ರೋಡು ಕೂಡ ಸರ್ಕಾರಕ್ಕೆ ಬರೀತಿದ್ದಾರೆ. ಇವಾಗ ಕೇಳಿದ್ರೆ ಸರ್ಕಾರ ಹಣ ಇಲ್ಲ, ಆ್ಯಕ್ಷನ್ ಪ್ಲಾನ್ ಆಗಬೇಕು, ಅದೇನೋ ಬಡ್ಜೆಟಿಗೆ ಸೇರಬೇಕು ಅಂತ ಹೇಳೋ ಮಾತನ್ನು ಕೂಡ ಹೇಳ್ತಾರೆ. 140 ಹಾಡಿ ಜಿಲ್ಲೆಯಲ್ಲಿದೆ. ಅದಕ್ಕೆ ಗುರುತು ಮಾಡ್ಕೊಂಡು ಭಾರಿ ತೊಂದರೆಗೀಡುವಂಥ ಒಂದು ಗ್ರಾಮ ಸಂಪರ್ಕ ಸಭೆ ಮಾಡಿ ಒಂದು ಪ್ರಯತ್ನ ಮಾಡೋದು ಒಳ್ಳೇದು ಅಂತ ನನ್ನ ಅನಿಸಿಕೆ, ನನ್ನ ಅನುಭವದಲ್ಲಿ ಹೇಳೋದು. ನಾನು ಜಿಲ್ಲಾ ಪಂಚಾಯತಿಂದ ಇಲ್ಲಿವರೆಗೆ ಬಂದಿದ್ದೀನಲ್ಲ. ಮತ್ತು ಅವ್ರ ಮೇಲೆ ಇವ್ರ ಮೇಲೆ ರಾಜಕೀಯ ಮಾಡೋದು ಉದ್ದೇಶ ಅಲ್ಲ ಇದು. ಸೌಲಭ್ಯ ಕೊಟ್ಕೊಂಡು ಹೋಗೋಣ. ನೀವು ಯಾರಾದರೂ ಅವ್ರ ಕಣ್ಣೀರು ವರ್ಷಕ್ಕೆ ಯಾರು ಇಳಿಬೇಕಲ್ಲ. ಇವನಿಗೆ ಫೋನ್ ಮಾಡ್ತೀರಾ ನನಗೆ? KEB ಅವರಿಗೆ ಮಾತಾಡಿ, ಮತ್ತು ನಾನು ಯಾರಿಗೆ ಮಾತಾಡಬೇಕು ಅಂತ ಹೇಳಿ ನಾನು ಮಾತಾಡ್ತೇನೆ. ಇಲ್ಲ ಆಗಿಲ್ಲ, ಮನೆ ಸರಿಯಾಗಿ ಕೊಟ್ಟಿಲ್ಲ ಅಂತ ಹೇಳುವಂಥದ್ದು. ಈಗ ಮತ್ತೆ ಒಂದು ಸೇತುವೆ, ಹ್ಯಾಂಗಿಂಗ್ ಬ್ರಿಡ್ಜ್, ತೂಗು ಸೇತುವೆ, ನಾವು ಜಿಲ್ಲಾ ಪಂಚಾಯತ್ ಇದ್ದಾಗ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ತೆಪ್ಪದಕಂಡಿಯಲ್ಲಿ ಒಂದು 80 ಲಕ್ಷದ ಸೇತುವೆ ಮಾಡಿದ ಉಂಟು. ಮತ್ತು ಇಲ್ಲಿ ಕಣಿವೆಯಲ್ಲಿ ಒಂದು 80 ಲಕ್ಷ ಸೇತುವೆ ಹಾಗೆ ಮಾಡಿದ್ದಾರೆ. ಹಾಗೇನೆ ಇಲ್ಲಿಗೆ ಒಂದು ಸೇತುವೆ ಬೇಕು ಅಂತ ಇವರು ಬೇಡಿಕೆ ಇಟ್ಟಾಗ ಈಗಾಗಲೇ 3.5 ಕೋಟಿ ಹಣದಲ್ಲಿ ಟೆಂಡರ್ ಆಗಿ ಚಿಕ್ಕಮಗಳೂರು ಯಾರಿಗೆ ಹೋಗಿದೆ ಅಂತ ನಮ್ಮ ಇಂಜಿನಿಯರ್ ಯಾರು PWD ಇಂಜಿನಿಯರ್ ಸೋಮವಾರಪೇಟೆ ಅವ್ರನ್ನ ಫೋನ್ ಮುಖಾಂತರ ವಿಚಾರಣೆ ಮಾಡಿದಾಗ ಈಗ ಈ ಅವಧಿಯಲ್ಲಿ ಮುಗಿಸ್ತೇವೆ ಸರ್, 3.5 ಕೋಟಿಗೆ ಆಗಿದೆ, ಟೆಂಡರ್ ಪ್ರಕ್ರಿಯೆ ಮುಗಿದಿದೆ ಅಂತ ಹೇಳುವಂಥದ್ದು ಸಂತೋಷ. ಆದಷ್ಟು ಬೇಗ ಪಕ್ಕಾ ಗ್ಯಾರಂಟಿ ಎಲ್ಲ ಕೆಲಸ ಮಾಡುವಂಥ ಕೆಲಸ ಪ್ರಾರಂಭ ಮಾಡಲಿ ಅಂತ ಹೇಳುವಂಥದ್ದು ನಮ್ಮ ಒತ್ತಾಯ ಕೂಡ ಇದೆ. ಹೇಳ್ಕೊಂಡು ಈ ರೀತಿ ಮಾಡಿ ಅವರಿಗೆಲ್ಲ ಅನ್ಯಾಯ ಮಾಡಿರೋ ರೀತಿ ಬಂದಾಗ ಏನು ಹೇಳ್ತಾರೆ ಅಂದರೆ, ಒಂದು ಮಕ್ಕಳು ಜೀವನಕ್ಕೂ ಸಮೇತ ಈ ರೀತಿ ಸರ್ಕಾರದ ಕಾನೂನು ಪ್ರಕಾರ ಅನ್ಯಾಯ ಹಾಕಿದ್ದಲ್ಲ ಅನ್ನೋದನ್ನ ನಾವು ಚಿಂತೆ ಮಾಡಬೇಕಾಗ್ತದೆ. ಎರಡೂ ಇದಕ್ಕೆಲ್ಲ ಕರೆಂಟ್ ಇಲ್ಲ. ಅವ್ರಿಗೂ ಏನೋ ಅಲ್ಲಿ ಈಗಾಗಲೇ ಬಂದು ಒಂದು 5-6 ತಿಂಗಳಾಯಿತು ಕಂಪ್ಯೂಟರ್ ಎಲ್ಲ ಬಂದಿದೆ. ಆ ಕಂಪ್ಯೂಟರ್ ಬಂದಾಗ ಏನಾಗಿದೆ ಅಂದರೆ ಅದನ್ನ ಈಗ ಹೋಗಿ ಕೇಳಿದ್ದೀವಿ, ಅರ್ಜಿ ಕೊಟ್ಟಿದ್ದೀವಿ ಪಂಚಾಯತಿಗೆಲ್ಲ, ಇದುವರೆಗೂ ಕರೆಂಟ್ ಬಂದಿಲ್ಲ. ಅದು ಇಷ್ಟ ನಮ್ಮ ಮಕ್ಕಳಿಗೆಲ್ಲ ಬೇರೆಯವರು ಒಂದು ಕೊಡೋರು ಇರ್ತಾರಲ್ಲ, ಇಷ್ಟಪಟ್ಟವರು ಇಂಥ ಧರ್ಮದ ಜನ ಇರ್ತಾರೆ. ಈ ಸಂದರ್ಭ ದುಬಾರೆ ಹಾಡಿ ಮುಖಂಡ JK ಡೋಬಿ, ಆನೆ ಮಾವುತರಾದ JT ಈರಾ, JD ವಿಜಯ, ಭಾಸ್ಕರ, ಚಿಂದಪ್ಪ, ಕುಮಾರ ಸಮಸ್ಯೆಗಳ ಬಗ್ಗೆ ವಿವರಿಸಿದರು. ಈ ಸಂದರ್ಭ ದೂರವಾಣಿ ಮೂಲಕ ITDP ಅಧಿಕಾರಿಗಳಿಂದ ಸಂಪರ್ಕಿಸಿದ ರವಿ ಕುಶಾಲಪ್ಪ ಸಮಸ್ಯೆಗಳ ಬಗ್ಗೆ ವಿಚಾರಿಸಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಂದ ಹಾಡಿಗೆ ಕರೆಸಿ ಗ್ರಾಮ ಸಂಪರ್ಕ ಸಭೆ ನಡೆಸಲು ಸೂಚನೆ ನೀಡಿದರು. ಈ ಸಂದರ್ಭ ಕುಶಾಲನಗರ APMC ಮಾಜಿ ಉಪಾಧ್ಯಕ್ಷ CP ವಿಜಯ ಜತ್ತ, ಕಾವಡಿಗರಾದ ಮಣಿ, ಸುರೇಶ ಮತ್ತಿತರರು ಪಾಲ್ಗೊಂಡಿದ್ದರು. ಜಿಲ್ಲೆಯ ಸರಳ ಸಜ್ಜನಿಕೆಯ ರಾಜಕಾರಣಿ ಎಂದೇ ಹೆಸರಾಗಿದ್ದ ಮಾಜಿ ಶಾಸಕ ದಂಬೆಕೋಡಿ S ಮಾದಪ್ಪ ಅವರ 13ನೇ ವರ್ಷದ ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ಮಡಿಕೇರಿಯಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ದಿವಂಗತ DS ಮಾದಪ್ಪ ಅವರ ಪುತ್ರ ದಂಬೆಕೋಡಿ ಭೀಷ್ಮ ಹಾಗೂ ಸೊಸೆ ಕವನ್ ಭೀಷ್ಮ ಅವರ ಸಹಕಾರದೊಂದಿಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮಡಿಕೇರಿಯ ಶ್ರೀ ಶಕ್ತಿ ವೃದ್ಧಾಶ್ರಮದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ HL ದಿವಾಕರ್ ಮಾತನಾಡಿ, ಮಾಜಿ ಶಾಸಕ DS ಮಾದಪ್ಪನವರು ರಾಜಕಾರಣಕ್ಕೂ ಮೊದಲು ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಂಡವರು, ಜೊತೆಗೆ ಸರಳ ಸಜ್ಜನಿಕೆಯ ವ್ಯಕ್ತಿತ್ವವನ್ನು ಹೊಂದಿದವರು ಎಂದು ಸ್ಮರಿಸಿದರು. ಮೇಡಮ್ಗೆ ನಾನು DS ಮಾದಪ್ಪ ಸರ್ ಇದ್ದಾರಲ್ಲ, ಅವ್ರನ್ನ ತುಂಬ ಆತ್ಮೀಯ. ನನ್ನ ಜೀವನದಲ್ಲಿ BJPಗೆ ಓಟ್ ಹಾಕಿದಂತೇನಿದ್ರೆ ಅದು DS ಮಾದಪ್ಪ ಇದ್ದಾಗ ಮಾತ್ರ ಒಂದು BJPಗೆ ಓಟ್ ಹಾಕಿದಂತ. ಯಾಕಂದರೆ ಅವರು ರಾಜಕೀಯ ಬರೋಕ್ಕಿಂತ ಮೊದಲೇ ಸಮಾಜ ಸೇವೆ ಮಾಡ್ತಿದ್ರು. ಆಗ ದಂಬೆಕೋಡಿ ಫ್ಯಾಮಿಲಿ ಅಂತಂದರೆ ನನಗೆ ಗೊತ್ತಿರೋದು ಸರ್, ಭಾರಿ ಒಂದು ಎತ್ತರದಲ್ಲಿ ಬೆಳೆದಂಥ ಒಂದು ದಂಬೆಕೋಡಿ ಫ್ಯಾಮಿಲಿ ಅಂತಂದರೆ ದೊಡ್ಡ ಶ್ರೀಮಂತರಲ್ಲಿ ಇರ್ತಕ್ಕಂಥ ಒಂದು ಫ್ಯಾಮಿಲಿ ನಾನು ನೋಡಿದಾಗೆ. ಯಾಕಂದರೆ DS ಮಾದಪ್ಪ ಅವರು ಮುಂಬೈಲಿ ಇಂಜಿನಿಯರ್ ಆಗಿದ್ದರು ಮೇಡಮ್. ಅವರು ಬಂದಾಗ ಮಡಿಕೇರಿಗೆ ಬಂದಾಗ ಯಾವ ಎತ್ತಿಲಿದ್ರು ಅದನ್ನ ನಾನು ಕಣ್ಣಾರೆ ಕಂಡಿರೋಂಥದ್ದು ನಾನು ನೋಡಿದ್ದೀನಿ. ಅದ್ರ ಜೊತೆಗೆ ಅವರ ಆ್ಯಕ್ಟಿವಿಟೀಸು ಈ ಸಂಘಟನೆಗೆ ಮತ್ತು ಹಿಂದೂ ಜಾಗರಣ ವೇದಿಕೆಗೆ ಅಧ್ಯಕ್ಷರಾಗಿದ್ದು ಹಲವಾರು ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡಿದ್ದು ನಾನು ಕಣ್ಣಾರೆ ಕಂಡಿರೋಂಥದ್ದು. ಆ ಟೈಮಲ್ಲಿ ನಾವು ಸಹ RSS ಇದ್ವಿ. ಇವರು DS ಮಾದಪ್ಪ ಇರುವಾಗ ನಾವು RSS ಇದ್ವಿ. ಆಗ ಅವ್ರ ತಂದೆ ಮಾಡಿದಂಥ ಆಸ್ತಿಲಿ ಮತ್ತು ಇವರು ಸಂಪಾದನೆ ಮಾಡಿದಂಥ ಇದರಲ್ಲಿ ಎಲ್ಲ ಕಳ್ಕೊಬಿಟ್ರು. ಅಂದರೆ ಸಮಾಜಮುಖಿ ಕೆಲಸ ಕಾರ್ಯಗಳು ಮಾಡುವಾಗ ಆ ಮನಸ್ಸಿಗೆ ಬಂದ್ಬಿಡ್ತು. ಅವರಿಗೆ ದುಡ್ಡು ಬಗ್ಗೆ ಯೋಚನೆ ಮಾಡಲಿಲ್ಲ. ಆದರೆ ಅವರ ಸಮಾಜಮುಖಿ ಕೆಲಸ ಮಾಡೋದ್ರ ಜೊತೆಗೆ ಅವ್ರನ್ನ ಬೇರೆ ದುರುಪಯೋಗಿಸ್ಕೊಂಡ್ರು.
ಅವ್ರ ಫ್ಯಾಮಿಲಿ ಯಾವ ಥರ ಆಯ್ತು ಅಂದರೆ, ಈಗ ಮೇಡಮ್ ಬಂದು ಅದು ಈಗ DS ಮಾದಪ್ಪನದ್ದು ಫ್ಯಾಮಿಲಿ ಮತ್ತು ಅದು ಇದು ಏನು ಆಸ್ತಿ ಇದೆಯಲ್ಲ ಅದನ್ನ ಚೆನ್ನಾಗಿ ಬೆಳೆಸ್ಕೊಂಡು ಹೋಗ್ತಿದ್ದಾರೆ ಮೇಡಮ್. ದಿವಂಗತ DS ಮಾದಪ್ಪ ಅವರ ಸೊಸೆ ಕವನ್ ಭೀಷ್ಮ ಮಾತನಾಡಿ, ಮಾವ ಹಾಗೂ ತನ್ನ ನಡುವಿನ ಅನುಬಂಧ ಕೆಲವೇ ವರ್ಷವಿದ್ದರೂ ಸಮಾಜಕ್ಕೆ ಅವರ ಕೊಡುಗೆ ಆದರ್ಶಗಳು ನಮಗೆ ದಾರಿದೀಪವಾಗಿದೆ. ಪ್ರತಿ ವರ್ಷ ಅವರ ಪುಣ್ಯ ಸ್ಮರಣೆ ಎಂದು ದೇವಸ್ಥಾನಗಳಿಗೆ ಹೋಗುತ್ತಿದ್ದೆವು. ಆದರೆ ಈ ಬಾರಿ ವೃದ್ಧಾಶ್ರಮದಲ್ಲಿ ಆಚರಣೆ ಮಾಡ್ತಾ ಇರೋದು ಖುಷಿಯಾಗಿದೆ ಎಂದರು. ಬಟ್ ಮಾವನ ಜೊತೆ ನನ್ನ ಒಂದು ಸಂಬಂಧ ಒಂದು 5 ವರ್ಷ ಮಾತ್ರ. ನಮ್ಮ ಮದುವೆಯಾಗಿ 5ನೇ ವರ್ಷಕ್ಕೆ ಮಾವ ತೀರಿ ಹೋದರು. ಆದರೆ ಅವರು ಕೊಟ್ಟಿರುವಂತಹ ಒಳ್ಳೆ ಏನು ಹೇಳ್ತಾರೆ ಕೊಡುಗೆಗಳು ಮಕ್ಕಳಿಗಾಗಲಿ ಅವರ ಮೊಮ್ಮಕ್ಕಳಿಗಾಗಲಿ, ನಾನು ಸೊಸೆ, ಅವರ ಅಳಿಯ ಸಂದೀಪ್, ಎಲ್ಲರಿಗೂ ಅವ್ರದ್ದೊಂದು ಮಾರ್ಗದರ್ಶನ ಇದ್ದೇ ಇರುತ್ತೆ ಯಾವಾಗಲೂ. ಸೊ ಅವರಿಗೆ ಅವರ ಮಕ್ಕಳಿಗೆ ಹೇಳಿಕೊಟ್ಟಂಥ ದಾರಿಯಲ್ಲಿ ಅವ್ರು ನಡೀತಿದ್ದಾರೆ ಅಂತ ನಾನು ಯೋಚನೆ ಮಾಡ್ತೀನಿ. ಹಾಗೆ ಇವತ್ತು ನನಗೆ ತುಂಬ ಖುಷಿ ಆಗ್ತಾ ಇದೆ ನಿಮ್ಮ ಜೊತೆ ಎಲ್ಲ ಸೇರಿ ಇದೊಂದು ಒಳ್ಳೆ ಕಾರ್ಯವನ್ನು ಮಾಡ್ತಾ ಇದ್ದೀನಿ ಅಂತ. ವರ್ಷ ನಾವು ಹೆಚ್ಚಾಗಿ ಕಾವೇರಿಗೆ ಹೋಗಿ ಬರ್ತಿದ್ವಿ. ಈ ವರ್ಷ ಭೀಷ್ಮ ಇಲ್ಲದೇ ಇದ್ದ ಕಾರಣ ನಾನು ದಿವಾಕರ್ ಸರ್ ಹೇಳಿದಾಗೆ ಅವರು ಹೇಳಿದ ಇವತ್ತಿಲ್ಲಿ ಬಂದು ಸೇರೋದಕ್ಕೆ ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕ ದೀಪಕ್ ಪೊನ್ನಪ್ಪ, ಪ್ರಮುಖರಾದ ಪ್ರತಾಪ್ ಕೊರಗಪ್ಪ ಹಾಗೂ ಶ್ರೀ ಶಕ್ತಿ ವೃದ್ಧಾಶ್ರಮದ ಮೇಲ್ವಿಚಾರಕ ಸತೀಶ್ ಪಾಲ್ಗೊಂಡಿದ್ದರು. ಮತ್ತೆ ಸ್ನೇಹವನ್ನು ಬೆಳೆಸಲಿಕ್ಕಾಗಲಿ ಸಾಧ್ಯ ಆಗಲಿಲ್ಲ. ಯಾಕಂದರೆ ಅವರ ಕಾಲಘಟ್ಟದಲ್ಲಿ ನಾನು ತುಂಬ ಚಿಕ್ಕ ಹುಡುಗ. ಅಂದರೆ ಅವ್ರ ಬಗ್ಗೆ ಎಲ್ಲರೂ ಮಾತಾಡೋದನ್ನು ಕೇಳ್ಕೊಂಡಿದ್ದೀನಿ. ನಮ್ಮ ದೇವಕರ್ ಅವರು ಮಾತಾಡೋದನ್ನು ಕೇಳಿದ್ದೀನಿ, ಸ್ವತಃ ನಮ್ಮ ತಂದೆಯವರೇ ಮಾತಾಡೋದನ್ನು ಕೇಳ್ಕೊಂಡಿದ್ದೀನಿ. ಸರ್ ಜೊತೆಗೆ ತುಂಬ ಒಡನಾಡಿಯಾದಂಥ ಒಂದು ಸರ್ಕಲಲ್ಲಿ ನಮ್ಮ ತಂದೆಯವರು ಕೂಡ ಒಬ್ಬರು. ರಾಜಕೀಯದಲ್ಲಿ ಹೇಳೋದಾದ್ರೆ ಕೆಲವರಿಗೆ ವಿರೋಧಿಗಳು ಕೂಡ ಇರ್ತಾರೆ, ಅಥವಾ ಕೆಲವರಿಗೆ ಆಪ್ತರು ಕೂಡ ಇರ್ತಾರೆ, ಸಪೋರ್ಟ್ ಮಾಡುವವರು ಇರ್ತಾರೆ. ಆದರೆ DS ಮಾದಪ್ಪ ಸರ್ ಅವರಿಗೆ ಯಾರು ಕೂಡ ವಿರೋಧಿಗಳು ಇರಲಿಲ್ಲ. ನಾವು ನೋಡಿದಾಗೆ ಎಲ್ಲರೂ ಮಾತಾಡೋದನ್ನು ಕೇಳಿಸ್ಕೊಂಡಾಗ ಎಲ್ಲರೂ ಕೂಡ ಇವತ್ತಿಗೂ ಕೂಡ ಪಾಸಿಟಿವ್ ಆಗಿ ಮಾತಾಡ್ತಾರೆ. ಇವತ್ತು ಸೋತರೆ ಯಾರೊಬ್ಬರು ನಾಯಕರು ಸೋತ ಹೋದರೆ ನಾಳೆ ಅವರ ಬಗ್ಗೆ ಮಾತಾಡೋದನ್ನು ನಿಲ್ಲಿಸ್ಬೋದು. ಆದರೆ ಇವರು ಈ ಮಹಾನುಭಾವ ತೀರೋಗಿ 13 ವರ್ಷ ಆದರೂ ಕೂಡ ಅವ್ರ ಬಗ್ಗೆ ಇವತ್ತಿಗೂ ಮಾತಾಡ್ತಾರೆ ಅಂತ ಹೇಳಿದ್ರೆ ಅವರು ಮಾಡಿರುವಂಥ ಕೆಲಸ, ಅವ್ರು ಯಾವ ರೀತಿ ಇದ್ರು, ಜನರ ಜೊತೆ ಬೆರೀತಾ ಇದ್ರು ಅಂತಕ್ಕಂಥದ್ದು ದೇವಕರ್ ಸರ್ ಹೇಳಿದ್ರೆ ನಮ್ಮ ತಂದೆಯವರು ಹೇಳಿದ್ದಾರೆ. ಸೊ ಹಾಗಾಗಿ ಇವತ್ತು ಅವ್ರ ಮಾಜಿ ಶಾಸಕರು ಕೂಡ, ಕೊಡಗು ಜಿಲ್ಲೆಯ ಮಾಜಿ ಶಾಸಕರು, ಮಾಜಿ ಉತ್ತಮವಾಗಿ ಕೆಲಸ ಮಾಡಿದ್ದಾರೆ ಅಂತಲೂ ಕೂಡ ತುಂಬಾ ಕೇಳಲ್ಪಡ್ತೀನಿ. DS ಮಾದಪ್ಪ ಸರ್ ಅವರಿಗೆ ಒಳ್ಳೆ ಹೆಸರಿದೆ ಕೊಡಗಲ್ಲಿ. ಹಾಗಾಗಿ ಅವರ ಸ್ಮರಣಾರ್ಥವಾಗಿ ಇವತ್ತು ಅವರ ಮಗ ಮತ್ತು ಅವರ ಸೊಸೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಇವತ್ತಿನ ಮಧ್ಯಾಹ್ನ ವೇಳೆಯ ಒಂದು ಅನ್ನದಾನ ಕಾರ್ಯಕ್ರಮವನ್ನು ನಿಮಗೆಲ್ಲರಿಗೂ ಹಮ್ಮಿಕೊಂಡಿದ್ದಾರೆ. ಒಂದು ಶ್ರೇಷ್ಠವಾದ ಕಾರ್ಯ. ಯಾಕಂತ ಹೇಳಿದ್ರೆ DS ಮಾದಪ್ಪ ಸರ್ ಅವರು ಈ ಭೂಮಿಯನ್ನು ಬಿಟ್ಟು ವರ್ಷಗಳಾದರೂ ಕೂಡ ಅವನ್ನ ಇನ್ನೂ ನೆನಪು ಮಾಡಿಕೊಳ್ಕೊಂಡು ಈ ರೀತಿ ಕಾರ್ಯಕ್ರಮವನ್ನು ನಡೆಸ್ತಿರೋದು ಬಹಳ ಅದೊಂದು ನಿಮ್ಮ ಸಮ್ಮುಖದಲ್ಲಿ ಮಾಡೋದೊಂದು ಉತ್ತಮವಾದ ಕಾರ್ಯ ಅಂತ ಹೇಳ್ತಾ, ಮಾದಪ್ಪ ಅವರ ಸ್ಮರಣಾರ್ಥ ಆಶ್ರಮದ ಹಿರಿಯ ನಾಗರಿಕರಿಗೆ ಭೋಜನದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಹಿಂದೂ ಧರ್ಮದ ಸಂರಕ್ಷಣೆ ಕೇವಲ ಸಂಘಟನೆಗಳ ಜವಾಬ್ದಾರಿಯಲ್ಲ, ಅದು ಸರ್ವ ಹಿಂದೂ ಸಮಾಜದ ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಬೇಕೆಂದು RSSನ ಪ್ರಾಂತ ಪ್ರಚಾರಕ್ ಗುರುಪ್ರಸಾದ್ ಅಭಿಪ್ರಾಯಪಟ್ಟಿದ್ದಾರೆ. ಸೋಮವಾರಪೇಟೆಯಲ್ಲಿ ಏರ್ಪಡಿಸಿದ್ದ ಹಿಂದೂ ಸಂಗಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ದೇಶದಲ್ಲಿ ಆರಂಭಗೊಂಡು 100 ವರ್ಷ ಪೂರೈಸುವ ಮೂಲಕ ವಿಶ್ವದ ಅತಿ ದೊಡ್ಡ ಸಂಘಟನೆಯಾಗಿ ಬೆಳೆದು ನಿಂತಿದೆ. ಈ ಹಿನ್ನೆಲೆಯಲ್ಲಿ ರಾಷ್ಟ್ರದಾದ್ಯಂತ ಹಿಂದೂ ಸಂಗಮ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮವನ್ನು ಆಯೋಜಿಸುವ ಮೂಲಕ ದೇಶದಲ್ಲಿನ ಹಿಂದೂ ಬಾಂಧವರನ್ನು ಒಗ್ಗೂಡಿಸುವ ಕೆಲಸಕ್ಕೆ RSS ಮುಂದಾಗಿದೆ. ಭಾರತ ಮಾತೆಯ ಮಕ್ಕಳಾದ ನಾವೆಲ್ಲರೂ ಒಗ್ಗೂಡಿ ಮಾತೆಯ ರಕ್ಷಣೆ ಮಾಡಬೇಕಾಗಿದೆ ಎಂದರು. ಸೃಷ್ಟಿ ಮಾಡುವಂತ ಪ್ರಯತ್ನ ಬೇರೆ ಬೇರೆ ವ್ಯಕ್ತಿಗಳು ತಮ್ಮ ಸ್ಥಾಪಿತ ಹಿತಾಸಕ್ತಿಗೋಸ್ಕರ ಮಾಡ್ತಾನೆ ಇದ್ದಾರೆ. ಆದ್ರೆ ಇದು ಹಿಂದೂ ರಾಷ್ಟ್ರ, ಇದು ಮುಂದಕ್ಕೆ ಹಿಂದೂ ರಾಷ್ಟ್ರ ಆಗುತ್ತೆ ಅಂತನಲ್ಲ, ಈಗಲೂ ಹಿಂದೂ ರಾಷ್ಟ್ರ, ಮುಂದೇನು ಹಿಂದೂ ರಾಷ್ಟ್ರ, ಯಾವಾಗಲೂ ಹಿಂದೂ ರಾಷ್ಟ್ರವಾಗಿನೇ ಇರುತ್ತೆ. ಸೊ ಹೀಗಾಗಿ ಹಿಂದೂಗಳು ಇಲ್ಲದ ರಾಷ್ಟ್ರೀಯ.
ಈ ದೇಶ 1000 ವರ್ಷಗಳ ಕಾಲ ಗುಲಾಮಗಿರಿಗೆ ಯಾಕೆ ಒಳಗಾಯ್ತು ಅಂತ ಕೇಳಿದ್ರೆ, ಈ ದೇಶದ ಹಿಂದೂಗಳು ಆಗದಿರುವ ಕಾರಣಕ್ಕೋಸ್ಕರ, ಒಗ್ಗಟ್ಟ ಇಲ್ಲದಿರುವ ಕಾರಣಕ್ಕೋಸ್ಕರ, ಹಿಂದುತ್ವದ ಜಾಗೃತಿ ಇಲ್ಲದಿರುವ ಕಾರಣಕ್ಕೋಸ್ಕರ ನಮ್ಮ ದೇಶ 1000 ವರ್ಷಗಳ ಕಾಲ ಗುಲಾಮಿಗೆ ಒಳಗಾಯಿತು. ನಾವು ಹಿಂದೂಗಳಾಗಿ ಇದೀವ, ನಾವು ಹಿಂದೂಗಳಾಗಿ ಬದುಕ್ತಾ ಇದೀವ, ಹಿಂದೂಗಳಾಗಿ ಹಿಂದೂ ಧರ್ಮದ ಸಂರಕ್ಷಣೆ ಮಾಡುವಂತ ಕೆಲಸ ಮಾಡ್ತಾ ಇದೀವ. ಆ ಒಂದು ಜಾಗೃತಿಯನ್ನ ಮಾಡುವಂತ, ಆ ಒಂದು ಭಾವನೆಯನ್ನ ನಿರ್ಮಾಣ ಮಾಡುವಂತ ಪ್ರಯತ್ನ ಈ ಹಿಂದೂ ಸಂಗಮ. ಮುಳ್ಳೂರು ಬಸವಾಪಟ್ಟಣ ಮಠದ ಸ್ವತಂತ್ರ ಬಸವಲಿಂಗ ಸ್ವಾಮೀಜಿ ಮಾತನಾಡಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಂದೂ ಭಯೋತ್ಪಾದನೆಯಿಂದ ಪ್ರಚೋದಿಸಿಲ್ಲ, ದೇಶದ್ರೋಹ ಮಾಡಲು ಹೇಳಿಲ್ಲ, ಸರ್ವೇ ಜನ ಸುಖಿನೋ ಭವಂತು ಅಂತ ವಿಶ್ವಕ್ಕೆ ಸಾರಿದ ಸಂಘಟನೆಯಾಗಿ ತನ್ನ ಕರ್ತವ್ಯವನ್ನ 100 ವರ್ಷಗಳಿಂದ ಮಾಡುತ್ತಾ ಬಂದಿದೆ ಎಂದರು. ಒಬ್ಬ ಒಳ್ಳೆಯ ರಾಜಕಾರಣಿಯನ್ನ ಆಯ್ಕೆ ಮಾಡಿ ಒಂದೊಳ್ಳೆಯ ಸುಭದ್ರವಾದಂತ ಆಡಳಿತವನ್ನು ನಮ್ಮ ದೇಶಕ್ಕೆ ತಂದುಕೊಂಡು ಸದೃಢವಾದಂತ ಸುಭಿಕ್ಷವಾದಂತ ನಾಡನ್ನ ಕಟ್ಟುವಂತ ಕೆಲಸ ಮಾಡಬೇಕಾದಂತ ಜವಾಬ್ದಾರಿಯಿಂದ ದೇಶದ ನಾಗರಿಕರಾದಂತ ನಾವುಗಳು ಹಿಂದೆ ಸರಿದ್ವಿ. ಸತ್ಪ್ರಜೆಗಳನ್ನ ಈ ಸಮಾಜಕ್ಕೆ ಕೊಡುಗೆಯನ್ನಾಗಿ ಕೊಡಬೇಕಾಗಿದ್ದಂತ ಒಳ್ಳೆ ಮಕ್ಕಳನ್ನ, ಸಂಸ್ಕಾರವಂತ ಮಕ್ಕಳನ್ನ ಈ ಸಮಾಜಕ್ಕೆ ಕೊಡುಗೆಯಾಗಿ ಕೊಡಬೇಕಾಗಿದ್ದಂತ ಮಹಿಳೆಯರು, ತಾಯಂದಿರು ತಮ್ಮ ಜವಾಬ್ದಾರಿಯಿಂದ ಹಿಂದೆ ಸರಿದ್ರು. ಭ್ರಷ್ಟಾಚಾರ ಮುಕ್ತ ಆಡಳಿತವನ್ನ ಕೊಟ್ಟು ಈ ನಾಡಿನ ಪ್ರತಿಯೊಬ್ಬ ಪ್ರಜೆಯೂ ಕೂಡ ತನ್ನ ಕುಟುಂಬದವ ಅನ್ನುವಂತ ಭಾವನೆಯಿಂದ ಎಲ್ಲರನ್ನ ಸಮಾನವಾಗಿ ನೋಡಬೇಕಾಗಿದ್ದಂತ ರಾಜಕಾರಣಿ ತನ್ನ ಜವಾಬ್ದಾರಿಯಿಂದ ಹಿಂದೆ ಸರಿದ. ಯಾಕೆ ಸರ್, ಏನಕ್ಕೆ ಇಷ್ಟೊಂದು ಜನ ಪೊಲೀಸರು ಬಂದಿದ್ದೀರಿ? ಎಂತ ಭದ್ರತೆ ದೃಷ್ಟಿಯಿಂದ ಅಂತ ಹೇಳ್ತಾರ ಅವರು. ನಾವೇನ್ ಜೇಬ್ನಲ್ಲಿ ಬಾಂಬ್ ಇಟ್ಕೊಂಡ್ ಬಂದಿರ್ತೀವ ಭದ್ರತೆ ಕೊಡೋದಕ್ಕೆ? ನೀವು ಇಲ್ಲ ನಾವೇನಾದ್ರೂ ಕುಕ್ಕರ್ ಇಟ್ಕೊಂಡ್ ಬಂದಿರ್ತೀವ, ಕುಕ್ಕರ್ ಒಳಗೆ ಬಾಂಬ್ ಇಟ್ಕೊಂಡು ಬ್ಲಾಸ್ಟ್ ಮಾಡೋದಕ್ಕೆ? ಇಲ್ಲ ಏನಾದ್ರೂ ಸೊಂಟಕ್ಕೆ ಏನಾದ್ರೂ ಆತ್ಮಾಹುತಿ ಬಾಂಬ್ ಕಟ್ಕೊಂಡು ಬಂದಿರ್ತೀವ ಬ್ಲಾಸ್ಟ್ ಮಾಡ್ಕೊಳ್ಳೋದಕ್ಕೆ? ಇಲ್ಲ, ನಾವು ಸರ್ವೇ ಜನ ಸುಖಿನೋ ಭವಂತು ಅನ್ನುವಂತ ಏಕೈಕ ಜಗತ್ತಿನ ಯಾವುದಾದ್ರೂ ಸಂಪ್ರದಾಯ ಸಂಸ್ಕೃತಿ ಇದ್ರೆ ಅದು ಭಾರತೀಯ ಸನಾತನ ಹಿಂದೂ ಸಂಸ್ಕೃತಿ. ಆ ಹಿಂದೂ ಸಂಸ್ಕೃತಿಯ ಜನ ಯಾವತ್ತೂ ಯಾರಿಗೂ ಕೂಡ ನೋವುಂಟು ಮಾಡುವಂತ ಕೆಲಸವನ್ನ ಮಾಡಲಿಲ್ಲ, ಹಿಂಸೆಯನ್ನು ಉಂಟು ಮಾಡುವಂತ ಕೆಲಸ ಮಾಡಲಿಲ್ಲ. ಕಾರ್ಯಕ್ರಮಕ್ಕೂ ಮೊದಲು ಬಾಣಾವರ ರಸ್ತೆಯಲ್ಲಿರುವ ಡಾಕ್ಟರ್ ಅಂಬೇಡ್ಕರ್ ಪ್ರತಿಮೆಯಿಂದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಶೋಭಾಯಾತ್ರೆ ನಡೆದು ಜಿಎಂಪಿ ಶಾಲಾ ಮೈದಾನದಲ್ಲಿ ಸಮಾಪ್ತಿಗೊಂಡಿತು. ಅಧ್ಯಕ್ಷತೆಯನ್ನು ಲೀಡ್ ಬ್ಯಾಂಕ್ನ ನಿವೃತ್ತ ಪ್ರಧಾನ ವ್ಯವಸ್ಥಾಪಕ ಎಂಬಿ ಚಿಣ್ಣಪ್ಪ ವಹಿಸಿದ್ರು. ಕಾರ್ಯಕ್ರಮದಲ್ಲಿ ಹಿಂದೂ ಸಂಗಮ ಸಮಿತಿ ತಾಲೂಕು ಅಧ್ಯಕ್ಷ ಕೆಟಿ ಸನತ್, ಗೌರವಾಧ್ಯಕ್ಷ ಎಸ್ಎಲ್ ಸೀತಾರಾಮ್, ನಗರ ಸಮಿತಿ ಅಧ್ಯಕ್ಷ ನಂದಕುಮಾರ್, ಆರ್ಎಸ್ಎಸ್ನ ಜಿಲ್ಲಾ ಕಾರ್ಯವಾಹ ಡಿಕೆ ರವಿ ಮತ್ತಿತರರು ಪಾಲ್ಗೊಂಡಿದ್ದರು. ಗರ್ಭಧರಿಸಿದ ಹಾಗೂ ಕರು ಹಾಕಿದ ಬಳಿಕ ಹಸುಗಳು ತಮ್ಮ ಕಾಲಿನ ಸ್ವಾಧೀನ ಕಳ್ಕೊಂಡು ಬಳಿಕ ನರಳುತ್ತಾ ಸಾವನ್ನಪ್ಪುತ್ತಿರುವ ಸರಣಿ ಪ್ರಕರಣಗಳು ಜಿಲ್ಲೆಯ ಕೆಲವೆಡೆ ನಡೀತಾ ಇದ್ದು, ಪಶು ಸಂಗೋಪನಾ ಇಲಾಖೆ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಜಿಲ್ಲೆಯ ನೊಂದ ರೈತರು ಒತ್ತಾಯಿಸಿದ್ದಾರೆ. ಈ ಕುರಿತು ಕೊಡಗು ಚಾನಲ್ನೊಂದಿಗೆ ಮಾತನಾಡಿದ ಜಿಲ್ಲೆಯ ಕೃಷಿಕ ಸೂದನ ಈರಪ್ಪ, ಕಳೆದ 1 ವರ್ಷದಿಂದಲೂ ಜಿಲ್ಲೆಯ ಬಹುತೇಕ ಕಡೆಗಳಲ್ಲಿ ಸಿಂಧಿ ತಳಿಯ ಹಸುಗಳಿಗೆ ಈ ರೀತಿಯ ರೋಗ ಬಾಧಿಸ್ತಾ ಇದ್ದು, ಗರ್ಭಧರಿಸಿದ ಬಳಿಕ ಅಥವಾ ಕರು ಹಾಕಿದ ನಂತರದಲ್ಲಿ ಕಾಲಿನ ಸ್ವಾಧೀನ ಕಳ್ಕೊಂಡು ನಿತ್ರಾಣವಾಗ್ತಾ ಇವೆ ಮತ್ತು ಕ್ರಮೇಣ ನರಳಿ ಸಾವನ್ನಪ್ಪುತ್ತಿವೆ. ಈ ಬಗ್ಗೆ ಪಶು ಇಲಾಖೆಯ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಅಲ್ಲದೆ ಜಿಲ್ಲೆಯ ಪಶು ಇಲಾಖೆಯಲ್ಲಿ ಸಿಬ್ಬಂದಿಗಳ ಕೊರತೆ ಇರುವುದರಿಂದ ಶಾಸಕರು ಈ ಬಗ್ಗೆ ಗಮನಹರಿಸಿ ಸಮಸ್ಯೆಯನ್ನು ಪರಿಹರಿಸಲು ಪ್ರಯತ್ನಿಸುವಂತೆ ಮನವಿ ಮಾಡಿದ್ದಾರೆ. ನಾನು ಪಾಲೂರು ಗ್ರಾಮದ ನಿವಾಸಿ, ಒಬ್ಬ ಸಾಮಾನ್ಯ ರೈತ. ನನ್ನ ಹೆಸರು ಸೂದನ ಈರಪ್ಪ, ಮಡಿಕೇರಿ ತಾಲೂಕು. ನಾನು ಭಾಳ ವರ್ಷದಿಂದ ಗೋವುಗಳನ್ನ ಸಾಕ್ತಾ ಇದ್ದೇನೆ, ತಂದೆ ಕಾಲದಿಂದ ಅಷ್ಟೇ. ನಾನು ಗೋವು ಪ್ರಿಯ. ಭಾಳ ವರ್ಷ 6 ತಿಂಗಳ ಹಿಂದೆ ನನ್ನೊಂದು ಗರ್ಭಧರಿಸಿದ ಹಸಿ ಇತ್ತು. ನಾನು ಕ್ರಾಸ್ ಮಾಡಿಸಿದ್ದು. ಅದು ಏನಾಯ್ತು ಅಂತ ಹೇಳಿದರೆ, ಕಳೆದ ಅಕ್ಟೋಬರ್ ತಿಂಗಳಲ್ಲಿ ಇನ್ನೇನು ಕರು ಹಾಕುವ ಸಂದರ್ಭದಲ್ಲಿ ಕರು ಹಾಕಲಿಕ್ಕೆ ಆಗಲಿಲ್ಲ. ನಾನು ನಾಪುಗಳಿಂದ ಸಿಬ್ಬಂದಿಗಳನ್ನ ಕರೆಸಿದ್ದೆ. ಅವರು ಕರು ತೆಗಿಬೇಕಾಷ್ಟರಲ್ಲಿ ಕರು ಸತ್ತೋಯಿತು. ಆದರೆ ಹಸುವಿನ 2 ಕಾಲುಗಳು ಬಲ ಇಲ್ಲದೆ ಹಸು ಅಲ್ಲಿ ಬಿದ್ದೋಯಿತು. ಮತ್ತು ನಂತರ ನಮ್ಮ ಮರುದಿವಸ ಡಾಕ್ಟ್ರನ್ನ ವೈದ್ಯರನ್ನ ಸಂಪರ್ಕ ಮಾಡುವಾಗ ಹೇಳಿದರು, ಕ್ಯಾಲ್ಸಿಯಂ ಕೊರತೆ ಉಂಟು ಹೇಳಿ ಇದು ಮಾಡಿದರು. ಹೀಗೆ ನಾನು 15 ದಿವಸಗಳ ಕಾಲ ಭಾಳ ಕಷ್ಟಪಟ್ಟು ಹಸುವನ್ನು ನೋಡಿದೆ. ಕೊನೆಗೆ ಅದು ಸತ್ತೋಯಿತು.
ಈ ಕೊಡಗಿನಲ್ಲಿ ನನಗೆ ಗೊತ್ತಿದ್ದಾಗೆ ಆವಂದೂರು, ಚೇರಂಬಾಣೆ ಮುಂತಾದ ಕಡೆ ಇದೇ ರೀತಿಯಲ್ಲಿ ಒಂದು ಗರ್ಭ ಧರಿಸಿದ, ಇಲ್ಲ ಕರು ಹಾಕುವ ಸಂದರ್ಭದಲ್ಲಿ ಹಸುಗಳು ಹೀಗೆ ಆಗುವ, ಅದು ವೈದ್ಯರಿಂದ ಇಂಜೆಕ್ಷನ್ ಕೊಟ್ಟ ಹಸುಗಳೇ ಹೀಗೆ ಆಗೋದು. ನಾಡು ಹಸುಗೆ ಏನಾಗ್ತಾ ಇಲ್ಲ. ಹೀಗೆ ಆಗಿ 2-3 ಹಸು 4-5 ಹಸು ಸತ್ತೋಯ್ತು. ಈಗ ನನ್ನ ಪಕ್ಕದ ಮನೆಯವರು ನಮ್ಮ ಒಂದು ಹಸು ಇದೆ, ಅದು ಭಾಳ ಒಳ್ಳೆಯ ಹಸು. ಅದು ಅಷ್ಟೇ, ಈಗ 7 ತಿಂಗಳ ಗರ್ಭ ತುಂಬಿದ ಹಸು. ಅದು ಈಗ 2 ಕಾಲು ಬರದೆ ಹಟ್ಟಿಯಲ್ಲಿ ನೆರಳಾಡ್ತಾ ಉಂಟು. ಅವರು ಪಾಪ ಭಾಳ ಕಷ್ಟಪಡ್ತಾ ಇದ್ದಾರೆ. ಈಗ ಈ ಸಮಸ್ಯೆ ಕೊಡಗಿನಾದ್ಯಂತ ಇರ್ಬೋದು ಅಂತೇಳಿ ನನ್ನ ಸಮಸ್ಯೆ ನನಗೆ ಸಂಖ್ಯೆ ಇದೆ. ನಮ್ಮ ಕೊಡಗಿನಲ್ಲಿ ಸೌಲಭ್ಯಗಳ ಕೊರತೆ ಮತ್ತು ಸಿಬ್ಬಂದಿಗಳ ಕೊರತೆ ಎದ್ದು ಕಾಣ್ತಾ ಉಂಟು. ಸಿಬ್ಬಂದಿಗಳಂತೂ ಕ್ಯಾಲ್ಸಿಯಮ್ಮು ಒಂದು ವಿಷಯ ಬಿಟ್ಟರೆ ಏನು ಮಾತಾಡ್ತಾ ಇಲ್ಲ. ಅವರು ಬಂದು ನೋಡ್ತಾರೆ, ಹೋಗ್ತಾರೆ ಅಷ್ಟೇ. ಮತ್ತು ಕೆಲವರಿಗೆ ದನಗಳನ್ನ ಎತ್ತಿಂದಲ್ಲಿ ಲಿಫ್ಟಿಂಗ್ ಮಿಷಿನ್ ಕೊಡ್ತಾರೆ, ಅದು ಲಿಫ್ಟಿಂಗ್ ಮಿಷಿನ್ ಅಂತ ಉಪಯೋಗಕ್ಕೆ ಬರ್ತಾ ಇಲ್ಲ. ನಮ್ಮ ಪಶುವೈದ್ಯ ಇಲಾಖೆಯವರು ದಯವಿಟ್ಟು ನನ್ನ ಮನವಿಗೆ ಸ್ಪಂದಿಸಿ ಕೊಡಗಿನಾದ್ಯಂತ ರಾಸುಗಳಿಗೆ ಕರು ಹಾಕುವ ಗರ್ಭಧರಿಸಿದ ಹಸುಗಳಿಗೆ ಏನು ತೊಂದರೆ ಆಗದಂತೆ ಸೂಕ್ತ ಕ್ರಮ ತಗೊಳ್ಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಈಗಾಗಲೇ ನಾನು ನಮ್ಮ ಮಾನ್ಯ ಕೊಡಗಿನ 2 ಶಾಸಕ ದ್ವಯರಿಗೆ ಈ ಬಗ್ಗೆ ಮನವಿ ಸಲ್ಲಿಸಿದ್ದೇನೆ. ಈ ಬಗ್ಗೆ ತಕ್ಷಣ ಒಳ್ಳೆ ಗಂಭೀರವಾಗಿ ಇದನ್ನು ತೆಗೆದುಕೊಂಡು ಒಳ್ಳೆ ಕ್ರಮ ತಗೊಳ್ಬೇಕು ಅಂತೇಳಿ ನಾನು ಶಾಸಕ ದ್ವಯರಲ್ಲಿ ಹಾಗೂ ಇಲಾಖೆಯವರಲ್ಲಿ ಕಳಕಳಿಯಿಂದ ರೈತರ ಪರವಾಗಿ ಮನವಿ ಮಾಡ್ತೇನೆ. ಕುಶಾಲನಗರ ಕೊಪ್ಪ ಗಡಿಭಾಗದ ಕಾವೇರಿ ದೇಗುಲದಲ್ಲಿ ಭಾರವಿ ಕನ್ನಡ ಅಭಿಮಾನಿ ಸಂಘದ ವತಿಯಿಂದ ಮಾಘ ಹುಣ್ಣಿಮೆ ಅಂಗವಾಗಿ ಪೂಜಾ ಕಾರ್ಯಕ್ರಮ ಜರುಗಿತು. ಕಾವೇರಿ ಪ್ರತಿಮೆಗೆ ಹಾಲು, ತುಪ್ಪ, ಜೇನು, ಎಳನೀರು, ಅರಿಶಿನ, ಕುಂಕುಮಗಳಿಂದ ಅಭಿಷೇಕ ಮಾಡಲಾಯಿತು. ಅರ್ಚಕ ಪುರುಷೋತ್ತಮ್ ಭಟ್ ನೇತೃತ್ವದಲ್ಲಿ ಕಾವೇರಿ ಪ್ರತಿಮೆಗೆ ವಿಶೇಷ ಪೂಜೆಯಿಂದ ಸಲ್ಲಿಸಿ ಆರತಿ ಬೆಳಗಲಾಯಿತು. ಕೌಶಿಕ್ ಸುನಂದ ಕುಟುಂಬಸ್ಥರು ಕಾವೇರಿ ಮಾತೆಗೆ ವಸ್ತ್ರವನ್ನು ವಿತರಿಸಿದರು. ಈ ಸಂದರ್ಭ ಬೆಂಗಳೂರಿನ ಜೈ ಹಿಂದ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ವ್ಯವಸ್ಥಾಪಕ ಜಯಪ್ರಕಾಶ್ ಮಾತನಾಡಿ, ನಾಡಿನ ಜೀವನಾಡಿಯಾಗಿರುವ ಕಾವೇರಿ ನದಿ ಕೋಟ್ಯಂತರ ಜನರಿಗೆ ನೀರುಣಿಸುವ ಕೃಷಿ ನೀರಾವರಿಗೆ ಒದಗುವ ಮಹಾತಾಯಿ. ಹಾಗಾಗಿ ಜನಮಾನಸದಲ್ಲಿ ಆಕೆಗೆ ಪೂಜನೀಯ ಸ್ಥಾನವಿದೆ ಎಂದರು. ಪ್ರತಿಯೊಬ್ಬರಿಗೂ ನಾನು ಏನು ಕೇಳ್ಕೊಳ್ಳೋದೇನೆಂದರೆ, ಈ ಕಾವೇರಿ ನಮ್ಮ ಒಂದು ಕೊಡಗಿಗೆ ಮಾತ್ರ ಅಲ್ಲ, ಈ ಕಾವೇರಿ ನದಿನ ನಂಬಿಕೊಂಡು ಬೆಂಗಳೂರು, ಮೈಸೂರು, ಹಲವಾರು ಜಿಲ್ಲೆಗಳು ಕಾವೇರಿ ನೀರನ್ನು ನಂಬಿಕೊಂಡು ಬದುಕಿದೆ. ಮತ್ತು ಎಷ್ಟೋ ಬರೀ ಮನುಷ್ಯರು ಮಾತ್ರ ಅಲ್ಲ, ಪ್ರಾಣಿಗಳು ಸಹ ಕಾವೇರಿ ನದಿನ ನಾವು ನಂಬಿದ್ದೀವಿ. ಕಾವೇರಿ ನದಿ ಇಲ್ಲ ಅಂದರೆ ಬೆಂಗಳೂರಲ್ಲಿ ನಮಗೆ ನೀರೇ ಇಲ್ಲ. ಸೊ ಕಾವೇರಿ ನಮಗೆ ಕೊಡಗಲ್ಲಿ ಕಡಿಮೆ ಮಳೆ ಆದರೆ ನಮಗೆ ಬೆಂಗಳೂರಲ್ಲಿ ನಮಗೆ ಬಹಳಷ್ಟು ತೊಂದರೆಗಳಾಗುತ್ತೆ. ಸೊ ಇತ್ತೀಚೆಗೆ ಜನಗಳು ಇದನ್ನು ಒಂದು ಪಲ್ಯೂಟ್ ಮಾಡ್ತಾ ಇದ್ದಾರೆ. ಇನ್ನು ಮನುಷ್ಯರಿಗೆ ಮಾತ್ರ ಅಲ್ಲ, ಪ್ರಾಣಿಗಳು ಸಹ ನೀರನ್ನು ಕನ್ಸ್ಯೂಮ್ ಮಾಡೋದಕ್ಕೆ ಯೋಚನೆ ಮಾಡಬೇಕು ನಾವೀಗ. ಸೊ ಅದು ತುಂಬ ಒಂದು ಪಲ್ಯೂಟ್ ಆಗ್ತಾ ಇದೆ. ಟೂರಿಸಮ್ ಜಾಸ್ತಿ ಇದೆ ನಮ್ಮ ಕೊಡಗು ಜಿಲ್ಲೆಗೆ. ಬಂದು ಅನೇಕ ಜನ ಬರ್ತಾರೆ. ಕೊಡಗಿಗೆ ಪ್ರೀತಿ ಇದೆ, ಇಷ್ಟ ಇದೆ, ಕೊಡಗು ತುಂಬ ಚೆನ್ನಾಗಿದೆ. ಸೊ ಅಲ್ಲಿ ಇದ್ದು 1-2 ದಿನ ಒಂದು ಎನ್ವಿರಾನ್ಮೆಂಟ್ನ ಎಂಜಾಯ್ ಮಾಡಿ ನಾವು ಹೊರಟು ಹೋಗೋಣ ಅಂತ ಅನೇಕ ಆಂಧ್ರ, ತಮಿಳುನಾಡು, ಕೇರಳ ಅಥವಾ ಬೆಂಗಳೂರಿಂದ ಅನೇಕ ಜನ ಬೇರೆ ಟೂರಿಸಮ್ ಕೊಡಗಿಗೆ ಬರ್ತಾರೆ. ಆದರೆ ದಯವಿಟ್ಟು ಬಂದು ಈ ಒಂದು ನೇಚರ್ನ ಎಂಜಾಯ್ ಮಾಡಿ. ಸೊ ದಯವಿಟ್ಟು ಹೋಗಿ, ಬಟ್ ದಯವಿಟ್ಟು ಪಲ್ಯೂಟ್ ಮಾಡಬೇಡಿ. ಸೊ ಪ್ಲಾಸ್ಟಿಕ್ನ ಎಸೆಯೋದು, ಗಲೀಜುಗಳನ್ನ ಎಸೆಯೋದು, ಪ್ಲಾಸ್ಟಿಕ್ ಎಸೆಯೋದು, ಅದರಿಂದ ನೀರನ್ನು ಇವತ್ತು ಕನ್ಸ್ಯೂಮ್ ಮಾಡೋದಕ್ಕೆ ಜನಗಳಿಗಾಗಲಿ ಅಥವಾ ಪ್ರಾಣಿಗಳಿಗಾಗಲಿ ನಿಜವಾಗ್ಲೂ ಕಷ್ಟ ಆಗ್ತಿದೆ. ಈಗ ಒಂದು 6-7 ವರ್ಷದಿಂದ ತುಂಬ ಫ್ಲಡ್ ಆಯಿತು. ಕಾವೇರಮ್ಮನಿಗೆ ಮುನಿಸ್ಕೊಂಡು ಸಾಕಷ್ಟು ತೊಂದರೆಗಳಾಯಿತು. ಸೊ ಅದಾದ ನಂತರ ಇಲ್ಲಿವರೆಗೂ ಒಂದು 7-8 ವರ್ಷದಿಂದ ಏನೂ ತೊಂದರೆ ಇಲ್ಲ. ಸೊ ಉದ್ಯಮಿ ನಿರ್ಮಲಾ ಕಾರ್ಯಪ್ಪ ಮಾತನಾಡಿ, ಕಾವೇರಿ ನಾಡಿಗೆ ಮಾತ್ರ ಸ್ವರೂಪಿಣಿ, ಕೋಟ್ಯಂತರ ಜನರ ಜೀವನಾಡಿಯಾಗಿ ಹರಿಯುವ ಜೀವನದಿ ಎಂದರು. ಪ್ರತಿ ತಿಂಗಳು ಹುಣ್ಣಿಮೆ ಬಂದಾಗ ಭಾರತೀಯ ಜನರಲ್ ಅಸೋಸಿಯೇಷನ್ ಅವರು ಹುಣ್ಣಿಮೆಯನ್ನು ಇಲ್ಲಿ ಕಾವೇರಿ ಸ್ಟ್ಯಾಚ್ಯೂ ಹತ್ರ ಆಚರಿಸ್ತಾರೆ.
ಸೊ ಎಲ್ಲರೂ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ತಾರೆ ಜನರು. ಹಾಗೆ ದೇವರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಒಂದು ರಿಕ್ವೆಸ್ಟ್ ಎಲ್ಲರ ಹತ್ರ ಏನಂದರೆ, ಕಾವೇರಿ ರಿವರ್ ಇವಾಗ ಇತ್ತೀಚೆಗೆಲ್ಲ ಪೊಲ್ಯೂಟ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಎಲ್ಲರೂ ದಯವಿಟ್ಟು ಸ್ವಚ್ಛತೆಯನ್ನು ಕಾಪಾಡಿ ಅಂತ ಹೇಳ್ತಾ, ಅದೇ ಇವಾಗ ಎಲ್ಲರೂ ಕಾವೇರಿ ನದಿಯಲ್ಲಿ ವೇಸ್ಟೇಜನ್ನು ಎಸ್ತಾ ಇದ್ದಾರೆ. ಲೈಕ್ ಟೂರಿಸ್ಟ್ ಅವರೆಲ್ಲ ಬಂದು ಪೊಲ್ಯೂಟ್ ಮಾಡ್ತಾ ಇದ್ದಾರೆ. ಸೊ ಎಲ್ಲರಿಗೊಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಕೊಡಗಲ್ಲಿ ಬಂದು ಕಾವೇರಿ ವಾಟರ್ನ ಕ್ಲೀನಾಗಿಟ್ಟು ವೇಸ್ಟೇಜ್ ಏನನ್ನ ಅಲ್ಲಿಗೆ ಬಿಸಾಡದಂತೆ ಇಟ್ಕೊಂಡು ದಯವಿಟ್ಟು ಎಲ್ಲರಲ್ಲಿ ಏನಂತ ಮನವಿ ಮಾಡ್ಕೊಳ್ತೀನಿ ಅಂದರೆ, ಕಾವೇರಿ ರಿವರ್ನ ಸ್ವಚ್ಛತೆಯಿಂದ ಕಾಪಾಡಿ ಮಲಿನದಿಂದ ಮುಕ್ತಗೊಳಿಸ್ಕೊಳ್ಳಿ. ಈ ಸಂದರ್ಭ ಬಾರವಿ ಕನ್ನಡ ಸಂಘದ ಪ್ರಮುಖರಾದ ಬಬೀಂದ್ರ ಪ್ರಸಾದ್, ವಿಜಯೇಂದ್ರ ಪ್ರಸಾದ್, ರವೀಂದ್ರ ಪ್ರಸಾದ್, ರಾಜರಾಜೇಶ್ವರಿ, ಚಂದ್ರು, ಸೋಮಶೇಖರ್ ಮತ್ತಿತರರು ಪಾಲ್ಗೊಂಡಿದ್ದರು. ಕೊಡಗು ಜಿಲ್ಲೆಯ ಅರಸೇನಾ ಪಡೆಯ ನಿವೃತ್ತ ಯೋಧರ ಒಕ್ಕೂಟದ ಮನವಿ ಮೇರೆಗೆ ಮುಳ್ಳುಸೋಗೆಯಲ್ಲಿ ಗುರುತಿಸಿದ್ದ ಪೈಸಾರಿ ಜಾಗದಲ್ಲಿ ರಾತ್ರೋರಾತ್ರಿ ಖಾಸಗಿ ವ್ಯಕ್ತಿಯೊಬ್ಬರು ತಡೆಗೋಡೆ ನಿರ್ಮಿಸಿರುವುದನ್ನು ಖಂಡಿಸಿ ತಡೆಗೋಡೆಯಿಂದ ತೆರವುಗೊಳಿಸಲು ಒತ್ತಾಯಿಸಿ ಯೋಧರ ಒಕ್ಕೂಟದ ಪದಾಧಿಕಾರಿಗಳು ಸೋಮವಾರ ಪುರಸಭೆಗೆ ಧಾವಿಸಿದ್ರು. ತಡೆಗೋಡೆ ತೆರವಿಗೆ ತಿಂಗಳ ಹಿಂದೆಯೇ ಲಿಖಿತವಾಗಿ ದೂರು ನೀಡಿದರೂ ಕೂಡ ಪುರಸಭೆ ಅಧಿಕಾರಿಗಳು ಕ್ರಮಕ್ಕೆ ಮುಂದಾಗದೆ ಅತಿಕ್ರಮಿಸಿಕೊಂಡಿರುವ ಖಾಸಗಿ ವ್ಯಕ್ತಿಯ ಜೊತೆ ಶಾಮೀಲಾಗಿರುವ ಶಂಕೆ ಇರೋದರಿಂದ ಮುಂದಿನ 10 ದಿನಗಳಲ್ಲಿ ತಡೆಗೋಡೆ ತೆರವುಗೊಳಿಸಿ ಅರಸೇನಾ ಪಡೆಯ ಯೋಧರ ಒಕ್ಕೂಟಕ್ಕೆ ಮಂಜೂರು ಮಾಡಬೇಕೆಂದು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಅನಿರ್ದಿಷ್ಟ ಅವಧಿ ಪ್ರತಿಭಟನೆ ಹಾಗೂ ಚಳವಳಿ ನಡೆಸುವುದಾಗಿ ಒಕ್ಕೂಟದ ಪದಾಧಿಕಾರಿಗಳು ತಿಳಿಸಿದರು. ಪುರಸಭೆ ವ್ಯಾಪ್ತಿಗೆ ಒಳಪಡುವ ಮುಳ್ಳುಸೋಗೆ ಗ್ರಾಮದ ಪೈಸೇರಿ ಜಾಗ ಸರ್ವೆ ನಂಬರ್ 11/1ರಲ್ಲಿ ಪೈಸೇರಿ ಜಾಗ ಇದೆ 60 ಸೆಂಟು. ಅದರಲ್ಲಿ ವೀರಪ್ಪ ಎಂಬುವರು ಅನಧಿಕೃತವಾಗಿ ಕಾಂಪೌಂಡ್ ನಿರ್ಮಿಸಿದ್ದಾರೆ. ಅದಕ್ಕೂ ಮೊದಲು ನಾನು ಪುರಸಭೆಗೆ ಅರ್ಜಿ ಕೊಟ್ಟಿದ್ದೆ, ಕಾಂಪೌಂಡ್ ಮತ್ತು ಮನೆ ಕಟ್ಟಬಾರ್ದು ಅಂತೇಳಿ. ಆಗ ಅವರು ರಜೆ ದಿನ ಡಿಸೆಂಬರ್ 27ನೇ ತಾರೀಕು ಶನಿವಾರ ರಜೆ ದಿನ ಕಾಂಪೌಂಡ್ ಹಾಕಿದ್ದಾರೆ. ನಾನು 1ನೇ ತಾರೀಕಿಗೆ ಅರ್ಜಿ ಕೊಟ್ಟೆ, ಈ ರೀತಿ ಕಾಂಪೌಂಡ್ ಹಾಕಿದರೆ ತೆರವುಗೊಳಿಕೊಡಿ ಅಂತ. ಇವತ್ತಿಗೆ 35 ದಿನ ಆಯಿತು, ಆದರೂ ತೆರವುಗೊಳಿಸಿಲ್ಲ ಪುರಸಭೆ ಅಧಿಕಾರಿಗಳು. ಅದಕ್ಕೆ ತೆರವುಗೊಳಿಸಬೇಕು ಮತ್ತು ನಮಗೆ ಅದನ್ನು ರಿಸರ್ವ್ ಮಾಡಿಕೊಡ್ಬೇಕು. ನಮಗೆ ಕ್ಯಾಂಟೀನು ಮತ್ತು ಸ್ಮಾರಕ ಭವನ ಹಾಗೂ ಆಫೀಸ್ಗೆ ನಾವು ಮಡಿಕೇರಿಯಲ್ಲಿ ಮಹದೇವಪೇಟೆಯಲ್ಲಿ ಆಫೀಸ್ ನಡೆಸ್ತಾ ಇದ್ದೀವಿ ಬಾಡಿಗೆ ಕಟ್ಕೊಂಡು. ಇದು 7,000 ರೂಪಾಯಿ ಬಾಡಿಗೆ. 13 ವರ್ಷ ಆಯಿತು, ನಮಗೆ ಜಾಗ ಇಲ್ಲ. ಇವರು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅಧಿಕಾರಿಗಳು. DC ಮನೆಗೆ ಕೊಟ್ಟಿದ್ದೀವಿ, ಎಲ್ಲರಿಗೂ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲವರಿಗೂ ಕೊಟ್ಟಿದ್ದೀವಿ, ಮಿನಿಸ್ಟ್ರಿಗೂ ಸಹ ಕೊಟ್ಟಿದ್ದೀವಿ. ಆದರೂ ಇದುವರೆಗೆ ಇವರು ಪುರಸಭೆ ಅಧಿಕಾರಿಗಳು ನಮ್ಮ ಮಾತನ್ನು ನಿರ್ಲಕ್ಷ್ಯ ಮಾಡಿ ಅವ್ರ ಜೊತೆ ಇವರು ಕೈ ಜೋಡ್ಕೊಂಡಿದ್ದಾರೆ ಅಂತ ನನಗೆ ಅನುಮಾನ ಆಗ್ತಾ ಇದೆ. ಹಾಗಾಗಿ ಇಲ್ಲಾಂದರೆ ಈಗ ಅದನ್ನು ತೆರವುಗೊಳಿಸ್ಬೇಕು. ಇವತ್ತು ಇಲ್ಲಿಂದ ಕದರದಿಲ್ಲ, ತೆರವುಗೊಳಿಸ್ತಾ ಹೋದರೆ ನಾವು DCಗೆ ಕಂಪ್ಲೇಂಟ್ ಕೊಡ್ತೀವಿ, ಅಲ್ಲಿ ಧರಣಿ ಕೊಡ್ತೀವಿ. ಈಗ ಹೇಳಿದ ನಾವೀಗ ಅರಸೇನೆ ಪಡೆ ಒಕ್ಕೂಟ ಇಲ್ಲಿಗೆ ಬಂದಿದ್ದೇವೆ ಆಫೀಸಿಗೆ, ಕೃಷ್ಣನಗರ ಪುರಸಭೆ ಆಫೀಸಿಗೆ. ನಾವು 3 ತಿಂಗಳು ಮೊದಲೇ ಒಂದು ಪೈಸರಿ ಜಾಗ ಇತ್ತು. ನಮ್ಮ ಅರಸೇನೆ ಪಡೆಯ ಸ್ಮಾರಕ ಭವನ ಮತ್ತು ಕ್ಯಾಂಟೀನ್ಗೋಸ್ಕರ ಅದನ್ನು ಆಧರಿಸಬೇಕಂತ ನಾವು ಕೊಟ್ಟಿದ್ದೆವು. ಅವರೆಲ್ಲ ಒಪ್ಪಿಗೆ ಆಯಿತು. ಅಲ್ಲಿ ಸರ್ವೆಗೆ ಹೇಳಿದರು. ಅಲ್ಲಿಂದ ನಾವು ಕೊಟ್ಟ ಮೇಲೆ 2-3 ದಿವಸ ಆದಮೇಲೆ ಅಲ್ಲಿ ಬಂದು ಕಾಂಪೌಂಡಲ್ಲಿ ನಿರ್ಮಿಸಿ ಮಾಡಿದ್ದಾರೆ. ಅದಕ್ಕೆ ಸಹ ನಾವು 1 ತಿಂಗಳ ಮೊದಲು ನಾವು ಅಪ್ಲಿಕೇಶನ್ ಕೊಟ್ಟಿದ್ದೇವೆ. ನಾವು ಕೊಟ್ಟ ಮೇಲೆ ಹೇಗೆ ಈ ಜಾಗದಲ್ಲಿ ಕಾಂಪೌಂಡಲ್ಲಿ ಹಾಕಿದ್ದಾರೆ ಅಂತ ತೆರವುಗೊಳಿಸಲಿಕ್ಕೆ ಇದುವರೆಗೆ ಯಾವುದೂ ಅದು ಆಗಿಲ್ಲ. ಇದರಲ್ಲಿ ಏನೋ ಆದುದರಿಂದ ನಾವು ಈಗೆಲ್ಲ ಆಫೀಸ್ಗೆ ಬಂದಿದ್ದೇವೆ, ಇಲ್ಲಿ ಪುರಸಭೆ ಆಫೀಸಿಗೆ. ಇಲ್ಲಿ ಯಾರು ಆಫೀಸರ್ಸ್ ಈಗ ಕಾಣೋಕ್ಕಿಲ್ಲ. ಈಗ ಟೈಮ್ ಆಯಿತು 3 ಗಂಟೆ. 3 ಗಂಟೆಯಲ್ಲಿ ಇಲ್ಲಿ ಯಾವ ಆಫೀಸರು ಇಲ್ಲ. ಎಲ್ಲ ನಾನು ಒಕ್ಕೂಟದ ಅಧ್ಯಕ್ಷ MG ಯತೀಶ್ ಅಂತೇಳಿ ನನ್ನ ಹೆಸರು. ಕಾಂಪೌಂಡ್ ತೆರವುಗೊಳಿಸ್ತಲೇ ಹೋದರೆ 10 ದಿನದೊಳಗೆ ನಾವು ಧರಣಿ ಕೊಡ್ತೀವಿ DC ಆಫೀಸ್ ಮುಂಭಾಗ. ಎಲ್ಲಿ? ಮಡಿಕೇರಿಯಲ್ಲಿ. ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಮಾಹಿತಿ ನೀಡಲಾಗಿದೆ ಎಂದು ಅರಸೇನಾ ಪಡೆಯ ಯೋಧರ ಒಕ್ಕೂಟದ ಅಧ್ಯಕ್ಷ MG ಯತೀಶ್, ಉಪಾಧ್ಯಕ್ಷ ಪುಲಿಯಂಡ ದೇವಯ್ಯ ಹಾಗೂ ಸಂಚಾಲಕ GK ದಿನೇಶ್ ಕುಮಾರ್ ವಿವರಿಸಿದರು. ಜಿಲ್ಲಾಧಿಕಾರಿಗಳು ಖುದ್ದಾಗಿ ಸ್ಥಳ ಪರಿಶೀಲಿಸಿ ನಮಗೆ ಆ ಭೂಮಿಯಿಂದ ಮಂಜೂರಾತಿ ಮಾಡಿಕೊಡಬೇಕೆಂದು ಯೋಧರು ಒತ್ತಾಯಿಸಿದರು. ಈ ಸಂದರ್ಭ ಒಕ್ಕೂಟದ ಉಪಾಧ್ಯಕ್ಷರಾದ ನಿರ್ದೇಶಕರಾದ ಹರೀಶ್ ಕುಮಾರ್, GK ದಿನೇಶ್ ಕುಮಾರ್, BU ಲೋಕೇಶ್, NM ಭೀಮಯ್ಯ, ಲೀಲವೇಣಿ, ಗೋಪಾಲಕೃಷ್ಣ ಪಾಲ್ಗೊಂಡಿದ್ದರು. ಮಡಿಕೇರಿಯ ALG ಕ್ರೆಸೆಂಟ್ ಶಾಲೆಯಲ್ಲಿ ಸಾಧನೆಯ ಸಂಭ್ರಮ ಎಂಬ ಬಹುಮಾನ ವಿತರಣಾ ಸಮಾರಂಭ ತಾರೀಕು 31ರಂದು ನಡೆಯಿತು. ಸಮಾರಂಭದ ಉದ್ಘಾಟನೆಯಿಂದ ಅತಿಥಿಗಳಾದ ಮುನೀರ್ ಅಹಮದ್, ಬಾತ್ಮೀದಾರರು, ALG ಕ್ರೆಸೆಂಟ್ ಶಾಲೆ ಇವರು ಉದ್ಘಾಟಿಸಿದರು. ಭಾರತ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನ ಆಯುಕ್ತರಾದ ಬೇಬಿ ಮ್ಯಾಥ್ಯೂ, ಆಡಳಿತ ಮಂಡಳಿ ಕಾರ್ಯದರ್ಶಿ ಮೊಹಮ್ಮದ್ ಹನೀಫ್, ನಿರ್ದೇಶಕರಾದ ಮೊಹಮ್ಮದ್ ಉಮರ್ ಹಾಗೂ ಶಿಕ್ಷಕ ಪೋಷಕ ಸಂಘದ ಅಧ್ಯಕ್ಷ ಗಿರೀಶ್ ಅವರು ನೆರವೇರಿಸಿದರು.
ಮೊಹಮ್ಮದ್ ಹನೀಫ್ ಅವರು ಮಾತನಾಡಿ, ಕ್ರೆಸೆಂಟ್ ಶಾಲೆಯಲ್ಲಿ ಸಿವಿಲ್ ಸರ್ವಿಸ್ ಕೋಚಿಂಗ್ ನೀಡ್ತಾ ಇರುವ ಬಗ್ಗೆ ಮಾಹಿತಿ ನೀಡಿ ಭವಿಷ್ಯದಲ್ಲಿ ವಿದ್ಯಾರ್ಥಿಗಳು ಉನ್ನತ ಸ್ಥಾನ ತಲುಪುವ ಭರವಸೆಯಿಂದ ವ್ಯಕ್ತಪಡಿಸಿದರು. ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಪ್ರೀ ನರ್ಸರಿ ತರಗತಿಗೆ ಶುಲ್ಕ ಕಟ್ಟಲು ಸಾಧ್ಯವಾಗದ ಬಡ ಕುಟುಂಬಗಳಿಗೆ ಪ್ರೀ ನರ್ಸರಿ ತರಗತಿಗೆ ಉಚಿತ ಶಿಕ್ಷಣ ನೀಡಲಾಗುತ್ತೆ ಎಂದರು. ಈ ಸಮಾಜದಲ್ಲಿ ಎಲ್ರಿಗೂ ಒಂದು ಒಳ್ಳೆಯ ಗುಣಮಟ್ಟದ ಒಂದು ಶಿಕ್ಷಣ ಸಿಕ್ಕಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಶಾಲೆಯನ್ನು ಕೊಡಗಿನಲ್ಲಿ ಪ್ರಥಮವಾಗಿ CBSE ಮಾದರಿಯ ಕೇಂದ್ರೀಯ ಮಾದರಿಯ ಒಂದು ಶಾಲೆಯನ್ನು ನಾವು ತೆರೆದಿದ್ದೇವೆ. ಇದು ಪ್ರಾರಂಭಿಸಲು ಕಾರಣ ಏನಂತ ಹೇಳಿದರೆ, ಇಲ್ಲಿ ಖಾಸಗಿ ಶಾಲೆಗಳಲ್ಲಿ ಕೇಂದ್ರೀಯ ಮಾದರಿಯ ವಿದ್ಯಾಭ್ಯಾಸ CBSE ಶಾಲೆಗಳು ಇರಲಿಲ್ಲ. ಆ ಸಂದರ್ಭದಲ್ಲಿ ಶಾಲೆಯನ್ನು ಕರೆಯುವಂಥ ಒಂದು ಕನಸು ಕಾಣ್ತಾ ಇದ್ದಾರೆ. ಅದು ಇಂದು ಸಾಕಾರವಾಗಿ ಮರವಾಗಿ ಬೆಳೀತಾ ಇದೆ. ಇಲ್ಲಿ ಕಲಿತಂಥ ಹಲವಾರು ವಿದ್ಯಾರ್ಥಿಗಳು, ಅದರಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ಸ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಹಳೆ ವಿದ್ಯಾರ್ಥಿಗಳು, ಮತ್ತು ಕೆಲವು ಕಂಪನಿಗಳಲ್ಲಿ CEOಗಳಿದ್ದಾರೆ. ನಾವು ವಿದೇಶಕ್ಕೆ ಹೋದ ಸಂದರ್ಭದಲ್ಲಿ ಬಂದು ಕೆಲವು ವಿದ್ಯಾರ್ಥಿಗಳು ಬಂದು ಅವರೇ ಬಂದು ನಮ್ಮನ್ನು ಗುರುತಿಸಿ ಮಾತಾಡ್ತಾರೆ. ಪ್ರಾಂಶುಪಾಲರಾದ ಜಾಯ್ಸ್ ವಿನಯ ಅವರು ವಾರ್ಷಿಕ ವರದಿಯನ್ನು ಮಂಡಿಸಿ ಶಾಲೆಯ ಶೈಕ್ಷಣಿಕ, ಸಾಂಸ್ಕೃತಿಕ ಹಾಗೂ ಕ್ರೀಡಾ ಕ್ಷೇತ್ರದ ಸಾಧನೆಗಳನ್ನು ವಿವರಿಸಿದರು. Wish to honor Miss Suller in recognition of her dedicated and valuable service. Miss Suller has rendered 18 years of dedicated. ಮುಖ್ಯ ಅತಿಥಿ ಮುನೀರ್ ಅಹಮದ್ ಅವರು ಶಿಕ್ಷಣದ ಮಹತ್ವವನ್ನು ವಿವರಿಸಿ ಮಕ್ಕಳ ಸಮಗ್ರ ಬೆಳವಣಿಗೆಯಲ್ಲಿ ಪೋಷಕರು ಸಕ್ರಿಯ ಪಾತ್ರ ವಹಿಸಬೇಕೆಂದು ಮನವಿ ಮಾಡಿದರು. ವಿದ್ಯಾಸಂಸ್ಥೆಗಳು ತಮ್ಮ ಸಂಸ್ಕೃತಿ ಹಾಗೂ ಮೌಲ್ಯಗಳನ್ನು ಉಳಿಸಿಕೊಂಡು ಬೆಳೆಯಬೇಕೆಂದು ಸಂದೇಶವನ್ನು ನೀಡಿದರು. ಕ್ರೆಸೆಂಟ್ ಶಾಲೆಯ ಆಸ್ತಿ. ಕವಿ ರವೀಂದ್ರನಾಥ್ ಠಾಗೂರ್ ಅವರು ಒಂದು ಕಡೆ ಹೇಳ್ತಾರೆ, ಅಪರಿಚಿತರಿಗೆ ನೀನು ನನ್ನನ್ನು ಗುರುತು ಮಾಡಿದ್ದೀಯಾ, ನನ್ನದಲ್ಲದ ಮನೆಗಳಲ್ಲಿ ನನಗೆ ಜಾಗ ಕೊಡಿಸಿದ್ದೀಯಾ, ದೂರವನ್ನು ಹತ್ತಿರ ತಂದಿದ್ದೀಯಾ, ಗುರುತಿಲ್ಲದವರನ್ನು ಬಂಧುಗಳನ್ನಾಗಿಸಿದ್ದೀಯಾ ಅಂತ. ಈ ಗುರುತಿಲ್ಲದವರನ್ನು ಬಂಧುಗಳನ್ನಾಗಿಸುವಂತಹ ಒಂದು ಶಕ್ತಿ ಶ್ರೀಮತಿ ಸುಲ್ಹತ್ರವರಿಗೆ ಇದೆ. ಹಾಗಾಗಿ ನೀವೆಲ್ಲ ದೊಡ್ಡ, ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಇಡೀ ಮಡಿಕೇರಿಯನ್ನು ಆವರಿಸಬೇಕು, ದೊಡ್ಡ ಚಪ್ಪಾಳೆ. ಬೇಬಿ ಮ್ಯಾಥ್ಯೂ ಅವರು ಮಾತನಾಡಿ, ಶಾಲೆಗಳಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಚಟುವಟಿಕೆಗಳ ಅಗತ್ಯತೆಯನ್ನು ವಿವರಿಸಿ ಶಿಸ್ತುಬದ್ಧ ಹಾಗೂ ಜವಾಬ್ದಾರಿಯುತ ನಾಗರಿಕರನ್ನು ರೂಪಿಸುವಲ್ಲಿ ಮಹತ್ವವನ್ನು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಶಾಲೆಯ ಹಿರಿಯ ಶಿಕ್ಷಕಿ ಕುಮಾರಿ ಸುಲ್ಹತ್ ಅವರನ್ನ ಅವರ ಸೇವೆಗೆ ಗೌರವಿಸಿ ಸನ್ಮಾನಿಸಲಾಯಿತು. ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಮಾರಂಭಕ್ಕೆ ಮೆರುಗನ್ನು ನೀಡಿದವು. अंधेरे से डरता